ಜೂನಿಯರ್ ಅಂಬರೀಷ್ ಎಂದೇ ಖ್ಯಾತಿ ಪಡೆದ ಗೋಣಿಬೀಡಿನ ಲಿಂಗಾರಾಧ್ಯ GS ಅವರೊಂದಿಗೆ ಆತ್ಮೀಯ ಮಾತುಕತೆ ನಡೆಸಿಕೊಡುತ್ತಾರೆ ನಂದಿನಿ ವೈಬಿ ಹಾಗೂ MK ಶಿವಕುಮಾರ್. कुत्ते कन्वर नहीं कन्वर लाल ಪೋಲೋ. ಅವನು ಹುಟ್ಟಿಸ್ತಾನೆ, ಹುಟ್ಟಬೇಕು. ಅವನು ಬೆಳೆಸ್ತಾನೆ, ಬೆಳಿಬೇಕು. ಹೋಗೆ ಹಾಕ್ತಾನೆ, ಹಾಕಿಸ್ಕೋಬೇಕು. ಹಿಡ್ಕೊ 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 ಈ ಗೊಂಬೆಯ. ದೇವ್ರ ವಿಷಯನ ಈ ಗೊಂಬೆ ಹೇಳ್ತದೆ. ಈ ಧ್ವನಿಯನ್ನ ಕೇಳಿದ್ರಲ್ಲ ಶಿವಕುಮಾರ್ ಸರ್, ಯಾರ ಧ್ವನಿ ಅಂತ ಗೆಸ್ ಮಾಡಿದ್ರಾ? ನಮ್ಮ ಶ್ರೋತೃಗಳೆಲ್ಲರೂ ಕೂಡ ಗೆಸ್ ಮಾಡಿರ್ತಾರೆ ಯಾರ ಧ್ವನಿ ಹೇಳಿ ಸರ್. ನಂದಿನಿ ಅವರೇ, ಇದು ಬಹಳ ಚಿರಪರಿಚಿತರಾಗಿರ್ತಕ್ಕಂಥ ಒಂದು ಧ್ವನಿ ಇದು. ಏಕೆಂದ್ರೆ ಸಿನಿಮಾ ಜಗತ್ತಿನಲ್ಲಿ ತಮ್ಮ ಅಚ್ಚಳಿಯದ ಛಾಪನ್ನ ಮೂಡಿಸಿ ಕನ್ನಡಿಗರ ಹೃದಯ ಮನಸ್ಸನ್ನ ಗೆದ್ದಂತ ನಟರನ್ನ ನೀವು ಯಾರು ಅಂತ ಕೇಳಿದ್ರಿ, ಬಹುಶಃ ನಮ್ಮ ತಲೆಮಾರಿನವರು ಎಲ್ಲರೂ ಕೂಡ ಅಂಬರೀಷ್ ಅವರ ನಟನೆಗೆ ಮಾರು ಹೋಗದವರೇ ಇಲ್ಲ. ಹೌದು, ನಮ್ಮ ಶ್ರೋತೃಗಳು ಕೂಡ ಸರಿಯಾಗಿ ಗೆಸ್ ಮಾಡಿದ್ದಾರೆ. ಆದ್ರೆ ಕೇಳುಗರೆ, ಈ ಧ್ವನಿ ನಟರಾದಂತಹ ಅಂಬರೀಷ್ ಅವರ ಒರಿಜಿನಲ್ ಧ್ವನಿ ಅಲ್ಲ. ಆದ್ರೆ ಅವರ ಧ್ವನಿಯನ್ನ ಅನುಕರಣೆ ಮಾಡುವಂತಹ ಒಬ್ಬ ವಿಶೇಷ ಕಲಾವಿದರು ನಮ್ಮೊಂದಿಗಿದ್ದಾರೆ. ಅವರೇ ಜೂನಿಯರ್ ಅಂಬರೀಷ್ ಎಂದು ಖ್ಯಾತಿ ಪಡೆದಂತಹ ಗೋಣಿಬೀಡಿನ GS ಲಿಂಗಾರಾಧ್ಯ ಅವರು. ಬನ್ನಿ ಇವರನ್ನ ಮಾತಾಡ್ಸೋಣ. ಲಿಂಗಾರಾಧ್ಯ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಅಲ್ಲ, ನಿಮ್ಮನ್ನ ನೋಡ್ಲಿಕ್ಕೂ ಕೂಡ ಒಂದು ರೀತಿ ಅಂಬರೀಷ್ ತರನೇ ಅಲ್ವಾ ನಂದಿನಿ? ಇದು ಹೇಗೆ ನೀವೇನಾದ್ರೂ ನಾನು ಅಂಬರೀಷ್ ಅವ್ರ ತರನೇ ಕಾಣ್ಬೇಕು ಅಂತೇಳಿ ಹೇರ್ ಸ್ಟೈಲು, ಫಿಸಿಕಲಿ ಏನಾದ್ರೂ ಟ್ರೈ ಮಾಡಿದ್ರ? ಇಲ್ಲ ಸರ್, ಅದು ನನಗೆ ತಕ್ಷಣ ಬಂದಿದ್ದಲ್ಲ. ಬಹಳಷ್ಟು ಹಿಂದೆ ನಾನು ಕಾಲೇಜ್ ಹೋಗುವಾಗ ಸ್ನೇಹಿತರು ನೊಡಗೂಡಿ ಅಂಬರೀಷ್ ಅವರ ಸಿನಿಮಾಗಳನ್ನ ನೋಡ್ತಾ ಇದ್ದೆ. ಹಾಗೆ ನೋಡ್ತಾ ನೋಡ್ತಾ ಅವರು ಪಾತ್ರಗಳ ವೈಖರಿ, ಅವರ ಡೈಲಾಗ್ ಡೆಲಿವರಿ ಕೇಳ್ತಾ ನಾನು ಯಾಕೆ ಅಂಬರೀಷ್ ಅವ್ರ ತರ ಮಾತಾಡೋದು ಕಲಿಯೋದಕ್ಕೆ ಶುರು ಮಾಡಿದೆ. ಅದಕ್ಕೆ ಪೂರಕವಾಗಿ ನನ್ನ ದೇಹ ಕೂಡ ಹಾಗೇ ಮಾರ್ಪಡ್ತಾ ಹೋಗ್ಬಿಡ್ತು. ಈಗ ನೀವು ನೋಡಿರ್ಬೋದು, ಯಾರ್ದಾರು ವಾಯ್ಸನ್ನು ನೀವೇನಾದ್ರೂ ಸ್ವಲ್ಪ ಅಣಕಿಸ್ಕೊಡ್ಬೇಕು ಅಂದ್ರೆ ಅವ್ರ ತರ ಸ್ವಲ್ಪ ನೀವು ಅಭಿನಯ ಮಾಡ್ತೀರಾ. ಇನ್ನು ಪಕ್ಕದಲ್ಲಿ ನೋಡಿದವ್ರಿಗೆ ಹೌದು ಅವ್ರ ತರ ಇವ್ರು ಅಭಿನಯ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರಲ್ಲ ಅವ್ರ ತರ ಅಭಿನಯ ಅನ್ಸುತ್ತೆ. ಹಾಗೆ ನಾನು ಅವರ ಸಿನಿಮಾಗಳನ್ನ ನೋಡ್ತಾ ಅನುಕರಣೆ ಮಾಡೋದನ್ನ ಕಲ್ತ್ಕೊಂಡೆ. ನಂಗನ್ಸುತ್ತೆ ನೀವು ಅಂಬರೀಷ್ ಅವ್ರದ್ದು ಸಿನಿಮಾ ಒಂದು ಬಿಟ್ಟಿಲ್ವೇನೋ ಅಂತ. ಇಲ್ಲ, ಸಾಮಾನ್ಯವಾಗಿ ಕೆಲವು ಸಿನಿಮಾಗಳು ವಸ್ತ್ರಲ್ಲಿ ನಾನು ಎಲ್ಲ ಸ್ನೇಹಿತರ ಜೊತೆನಲ್ಲಿ ನೋಡ್ತಾ ಇದ್ದೆ. ಅಂದ್ರೆ ನನ್ನ ಕಾಲೇಜ್ ದಿನಗಳಲ್ಲಿ ಕಾಲೇಜಿಗೆ ಚಕ್ರ ಕೊಟ್ಟು ವಾರಕ್ಕೆ ಒಂದೆರಡು ಸಿನಿಮಾ ನೋಡ್ತಾ ಇದ್ದೆ. ನನಗೆ ಸಿನಿಮಾ ಅಂದ್ರೆ ಬಹಳ ಹುಚ್ಚು. ಅದರಲ್ಲೂ ಅಂಬರೀಷ್ ಅವ್ರಂದ್ರೆ ಬಹಳ ಇಷ್ಟ ಆಗ್ತಾ ಇದ್ರು. ಹಾಗಾಗಿ ಅವ್ರ ಸಿನಿಮಾಗಳನ್ನ ನೋಡ್ತಾ ಇದ್ದೆ. ನಾನು ಮೂಲತಃ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ. ನಮ್ಮ ಅಂಬರೀಷ್ ಅಣ್ಣ ಕೂಡ ರಾಜ್ಕುಮಾರ್ ಅಭಿಮಾನಿನೇ. ರಾಜ್ಕುಮಾರ್ ಅವರ ಡೈಲಾಗ್ ನಾನು ಕೇಳ್ತಾ ಇದ್ದಂದ್ರೆ, ನಾನು ಚಿಕ್ಕಂದ್ರಲ್ಲಿದ್ದಾಗ ನಾನು SLC PUC ನಲ್ಲಿ ಓದುವಾಗ ಇವತ್ತಿನ ತರ ಒಂದು ಟಿವಿ ಅಂದ್ರೆ ದೂರದರ್ಶನ ಮಾಧ್ಯಮಗಳಿರ್ಲಿಲ್ಲ. ನಾವೇನಿದ್ರು ಕೇಳ್ಬೇಕಾದ್ರೆ ಮದುವೆ ಮನೆಯಲ್ಲಿ ಈ ರೆಕಾರ್ಡಿಂಗ್ ಹಾಕ್ತಾ ಇದ್ರು, ನೀವು ಅದನ್ನ ಹಾಕೋರು. ನಾವು ಹೊಲದಲ್ಲಿ ಕೆಲಸ ಮಾಡ್ತಾ, ಗದ್ದೆಯಲ್ಲಿ ಕೆಲಸ ಮಾಡ್ತಾ ದೂರದಿಂದ ಎಲ್ಲೋ ಕೇಳ್ತಾ ಇದ್ವಿ. ಅದನ್ನ ಹಾಗೇ ಮನಸ್ಸಿನಲ್ಲಿ ಇಟ್ಕೊಂಡು ನನಗೆ ಬಿಡುವಾದಾಗ ನಾನು ಅದನ್ನ ರಿವಿಷನ್ ಮಾಡ್ತಾ ಇದ್ದೆ, ಪುನರಾವರ್ತನೆ ಮಾಡ್ತಾ ಇದ್ದೆ. ಅವಾಗ ಕಾಲೇಜ್ಗಳಲ್ಲಿ ಕಾರ್ಯಕ್ರಮ ಆದಾಗ ನಾನು ಮಾತನಾಡೋದಕ್ಕೆ ಶುರು ಮಾಡ್ತಿದ್ದೆ. ಅವಾಗ ನನ್ನ ಸ್ನೇಹಿತರಿದ್ದವರು, ರಾಜ್ಕುಮಾರ್ ತರನೇ ಮಾತು ಬರುತ್ತೆ, ಚೆನ್ನಾಗಿ ಮಾಡ್ತೀಯ, ಮಾಡು ಅಂತ ಹೇಳಿ ಪ್ರೋತ್ಸಾಹ ಕೊಟ್ರು. ಆವಾಗ ನಾನು ರಾಜ್ಕುಮಾರ್ ತರ ಮಾತಾಡೋದಕ್ಕೆ ಶುರು ಮಾಡಿದೆ. ಎಲ್ಲಿಂದ ಆರಂಭ ಆಯ್ತು? ಕಾಲೇಜಿಂದನೇನಾ? ಹೌದೌದು, ನಾನು PUC ನಿಂದನೇ ಪ್ರಾರಂಭ ಆಯ್ತು. ಅದಕ್ಕೆ ಸ್ಫೂರ್ತಿ ಇನ್ನೊಬ್ರು ಇದ್ರು. ನನ್ನ ಫಸ್ಟ್ PUC ನಲ್ಲಿ ನಾನಿದ್ದೆ, ಸೆಕೆಂಡ್ PUC ನಲ್ಲಿ ಒಬ್ರು ಮಿಮಿಕ್ರಿ ಮಾಡೋರಿದ್ರು. ಅವ್ರು ಮಾಡ್ತಾ ಇದ್ರು, ಅದು ಅಷ್ಟು ಚೆನ್ನಾಗಿ ಬರ್ತಾ ಇರ್ಲಿಲ್ಲ. ನಾನು ಯಾಕೆ ಪರ್ಫೆಕ್ಟ್ ಆಗಿ ಮಾಡಬಾರ್ದು ಅಂತ ಪ್ರಯತ್ನ ಪಟ್ಟೆ. ಅದನ್ನು ಇನ್ನೂ ಪರ್ಫೆಕ್ಟ್ ಇದೀನಿ ಅಂತ ನಾನು ಹೇಳ್ಕೊತಾ ಇಲ್ಲ, ಪ್ರಯತ್ನ ಪಟ್ಟು ಮಾಡಿದೆ. ಅವಾಗ ಎಲ್ಲರೂ ಕೂಡ ಸ್ನೇಹಿತರು ಮೆಚ್ಕೊಂಡ್ರು, ಪ್ರೋತ್ಸಾಹ ಕೊಟ್ರು. ಅದನ್ನ ಮಾತಾಡೋದಕ್ಕೆ ಶುರು ಮಾಡಿದೆ. ಇನ್ನ ಯಾರೆಲ್ಲ ನಟರ ಧ್ವನಿಯನ್ನ ನೀವು ಮಾತಾಡ್ತೀರಾ? ಶಂಕರ್ ನಾಗರ್ ಅವ್ರದ್ದು ಮಾತಾಡ್ತೀನಿ, ಮತ್ತೆ ಪ್ರಭಾಕರ್ ಅವ್ರದ್ದು ಮಾತಾಡ್ತೀನಿ, ಮತ್ತೆ ಬಾಲಕೃಷ್ಣ ಅವ್ರದ್ದು ಮಾತಾಡ್ತೀನಿ. ಇನ್ನು ಅನೇಕ ನಟರುಗಳದ್ದು ಎಲ್ಲರ ಧ್ವನಿಯನ್ನ ಆಮೇಲೆ ಕಲ್ತೆ. ಮೊದಲು ಕಲ್ತಿದ್ದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. ನೀವು ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಕಲ್ತಿದ್ದೀರಿ ಅಂತ ತಕ್ಷಣ ನಮಗೂ ಬಹಳ ಕುತೂಹಲ ಇದೆ. ಯಾಕೆಂದ್ರೆ ಅಣ್ಣ ಅವರು ಅಂತ ಹೇಳಿ ರಾಜ್ಕುಮಾರ್ ಅವರು ಇಡೀ ಕನ್ನಡ ಚಲನಚಿತ್ರ ರಂಗವನ್ನ ಉನ್ನತ ಮಟ್ಟಕ್ಕೆ ತಗೊಂಡು ಹೋದಂತ ಅಜಾನುಬಾಹು ಅವರು. ಅವರ ಧ್ವನಿ ನಿಮ್ಮಲ್ಲಿ ಕೇಳಬೇಕು ಅಂತ ಒಂದು ಆಸೆ ನಮ್ಮ ಕೇಳಿದ್ರಿಗೂ ಕೂಡ. ಓಕೆ ಸರ್, ರಾಜ್ಕುಮಾರ್ ಅವರ ಜನಪ್ರಿಯ ಡೈಲಾಗ್ ಅಂದ್ರೆ ಸಂಪತ್ತಿಗೆ ಸವಾ ಚಿತ್ರದ ಒಂದು ಹೌದು ಹೌದು. ಎಲ್ಲ ಮನಬರಕ ಸಾವುಕಾರ ಸಿದ್ಧ, ಆವತ್ತು ನಿನ್ನ ಗಾಡಿ ಮುಟ್ಟಿದ್ದಕ್ಕೆ 17 ಚಡಿ ಹೇಟ್ಗಳನ್ನ ಲೆಕ್ಕ ಹಾಕೊಂಡು ಹೊಡೆದಿದ್ದೆ. ಇವತ್ತು ನನ್ನ 10 ಶೇರನ್ನ ಹಾಳು ಮಾಡೋದಕ್ಕೆ ಬಂದಿದ್ದೆಲ್ಲ. ಯಾತ್ರಲ್ಲಿ ಹೊಡಿಬೇಕು ನನಗೆ ಕಂಡೋರು ಹೆಣ್ಣಿನ ಜೊತೆಲಿ ಸರಸಾಡೋದಂದ್ರೆ ಬಲು ಇಷ್ಟ ಇಲ್ವಾ ಸಾವುಕಾರ?
ನೀನು ಬದುಕಬೇಕಾ ಸಾವುಕಾರ? ನಿನ್ನ ಸಂಪತ್ತಿಗೆ ನನ್ನ ಸವಾಲ್. ನಿಜವಾಗ್ಲೂ ಭಾವ ನೋಡ್ತಾ ಇದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಕಣ್ಣು ಮುಂದೆ ಬಂದಂಗಾಯ್ತು ಶಿವಕುಮಾರ್ ಸರ್ ಅಲ್ವಾ? ನಿಜ ನಿಜ ನಿಜ. ಇನ್ನ ಲಿಂಗಾರಾಧ್ಯ ಅವರೇ, ಡಾಕ್ಟರ್ ರಾಜ್ಕುಮಾರ್ ಅವರು ಯಾವಾಗ್ಲೂ ಕೂಡ ಒಂದು ಡೈಲಾಗ್ ನ ಹೇಳ್ತಾನೆ ಇರ್ತಾರೆ. ನೋಡುಗರನ್ನ ಪ್ರೇಕ್ಷಕರನ್ನ ಕಂಡಾಗ ಹೇಳುವಂತಹ ಒಂದು ಪಂಚ್ ಲೈನ್ ಇದೆಯಲ್ಲ, ನಮಗಾಗಿ ಹೇಳ್ತೀರಾ? ಅಭಿಮಾನಿ ದೇವರುಗಳೇ, ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಬಹಳ ಸಂತೋಷ. ನಿಮ್ಮಿಂದ ಬೆಳೆದ ರಾಜಕುಮಾರ ಇವನು. ನೇವುಗಳ ಕೈ ತುತ್ತು ಹಾಕಿ ಬೆಳೆಸಿದ ರಾಜಕುಮಾರ. ಈ ನನ್ನ ಬಹುಮಾನ ಪ್ರಶಸ್ತಿ ಎಲ್ಲ ಕೊಟ್ಟರು ನಿಮಗೆ, ನೀವು ನನಗೆ ಕೊಟ್ಟಿದ್ದೀರಿ ಅಂತಲ್ಲ, ನಾನು ನಿಮಗೆ ಆಭಾರಿಯಾಗಿದ್ದೇನೆ. ನೇವುಗಳೆಲ್ಲ ಕೊಟ್ಟಿರುವಂತ ಒಂದು ಅಭಿಮಾನ, ಇದನ್ನ ಯಾವ ರೀತಿ ಹೇಳಬೇಕು? ನನ್ನ ಜೀವ ಇರೋವರೆಗೂ ನಿಮಗೆ ಸೇವೆ ಮಾಡಬೇಕು ಅನ್ನೋದೇ ನನ್ನ ಆಸೆ. ಆಮೇಲೆ ಆ ಡೈಲಾಗ್ಸ್ ಗಳಿದಿಲ್ಲ, ಅವನ್ನ ಕೇಳ್ತಾ ಇದ್ರೆ ಒಂದ್ ರೀತಿ ರೋಮಾಂಚನ. ಹೌದು. ಅಣ್ಣವರ ಒಂದು ಸ್ಪಷ್ಟ ನುಡಿ, ಅವರ ಕಂಠ ಸಿರಿ ಏನಿತ್ತಲ್ಲ, ಬಹುಶಃ ನಮ್ಮ ಕನ್ನಡ ಭಾಷೆಗೆ ಹೇಳಿ ಮಾಡಿಸಿದಂತ ಒಂದು ಶರೀರ ಮತ್ತೆ ಶಾರೀರ ಅಂತ ಹೇಳ್ಬೋದು ಅಂತ ಅನ್ಸುತ್ತೆ. ಎಲ್ಲಾ ಪಾತ್ರಕ್ಕೂ ಕೂಡ ಅವರು ಸೂಟ್ ಆಗ್ತಾ ಇದ್ರು. ರಾಜ್ಕುಮಾರ್ ಅವರು ಅಭಿನಯಿಸ್ತಾ ಇರೋ ಪಾತ್ರ ಇಲ್ಲ, ಹಾಡು ಮುಟ್ಟದ ಸೊಪ್ಪಿಲ್ಲ ಅಂತ ನೋಡಿ. ಅವ್ರನ್ನ ನೋಡಿ ಎಷ್ಟೋ ಕಲ್ತಿದ್ದುಂಟು ನಾವು. ಯಾಕೆಂದ್ರೆ ಅಭಿನಯ ಅಂದ್ರೆ ಹೇಗಿರ್ಬೇಕು, ಪೂರಕವಾಗಿರ್ಬೇಕು ಅನ್ನೋದನ್ನ ಕಲ್ತವ್ರು ನಾವು. ಆದ ನಂತರ ಅದರಲ್ಲಿ ನಾನು ಅಂಬರೀಷ್ ಅವರ ಆಕ್ಟಿಂಗ್ ಮಾಡೋದಕ್ಕೆ ಶುರು ಮಾಡಿದೆ. ಅದ್ರ ಜೊತೆನಲ್ಲಿ ಈ ಆರ್ಕೆಸ್ಟ್ರಾಗಳು, ವಾದ್ಯಗೋಷ್ಠಿಗಳಲ್ಲಿ ನಮ್ಮ ಭದ್ರಾವತಿಯ ಅನೇಕ ವಾದ್ಯಗೋಷ್ಠಿಗಳು. ಮೊದಲನೇದಾಗಿ ನನಗೆ ರಾಜ್ ಮ್ಯೂಸಿಕಲ್ ಅಂತೇಳಿ ಈ ಒಂದು ಆರ್ಕೆಸ್ಟ್ರಾ ಉಟ್ಕೊಂಡಿತ್ತು ಭದ್ರಾವತಿಲಿ. ಆವಾಗ ನನ್ನನ್ನು ಅಲ್ಲಿ ಫಸ್ಟ್ ಗುರುತು ಮಾಡಿದ್ರು. ಹೇಗೆ ಅಂದ್ರೆ, ಈ ಶಿವರಾತ್ರಿ ದಿನ ಬರುತ್ತೆ ನೋಡಿ, ಶಿವರಾತ್ರಿ ದಿನ ಸಿನಿಮಾದವರು 3 ಶೋ ಮಾಡ್ತಾ ಇದ್ರು. ಭದ್ರಾವತಿ ತಾಲೂಕು ಗೋಣಿಬೀಡು ನನ್ನೂರು, ಹಾಗೇನೆ ಅಲ್ಲಿ ಲಕ್ಕೊಳ್ಳಿ ಡ್ಯಾಮ್ ಇದೆಯಲ್ಲ, ಅಲ್ಲಿ ಒಂದು ಚಿತ್ರಮಂದಿರ ಇತ್ತು, ಗಾಯತ್ರಿ ಚಿತ್ರಮಂದಿರ ಅಂತ. ನಾವು 3rd ಶೋ ನೋಡೋದಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ಆರ್ಕೆಸ್ಟ್ರಾ ಇಟ್ಟಿದ್ರು, ಅದ್ರ ವಾದ್ಯಗೋಷ್ಠಿ. ಅಲ್ಲಿ ನಾನು ಹೋದಾಗ ಒಂದ್ ಸ್ವಲ್ಪ ಮಿಮಿಕ್ರಿ ಮಾಡ್ತೀನಿ ಅಂತ ಹೇಳಿ ಆರ್ಕೆಸ್ಟ್ರಾದವ್ರು ಕೇಳ್ಕೊಂಡೆ. ಬನ್ನಿ ಮಾಡಿ ಅಂತ ಹೇಳಿದ್ರು. ಮಾಡಿದೆ. ಅವ್ರಿಗೆ ಬಹಳ ಖುಷಿ ಆಯ್ತು. ಅವತ್ತು ಬನ್ನಿ ನಮ್ಮ ಆರ್ಕೆಸ್ಟ್ರಾಕ್ಕೆ ಅಂತ ಕರ್ಕೊಂಡು ಹೋದ್ರು. ಆವತ್ತಿನಿಂದ ಜರ್ನಿ ಪ್ರಾರಂಭ ಆಯ್ತು. ಬಹಳಷ್ಟು ಜನಪ್ರಿಯ ವಾದ್ಯಗೋಷ್ಠಿಗಳು ಭದ್ರಾವತಿನಲ್ಲಿದೆ. ಭದ್ರಾವತಿ ಬೀಟ್ಸ್ ಅಂತ ಹೇಳಿ, ಮತ್ತೆ ನಮ್ಮ ಭದ್ರಾವತಿ ಲೋಕನಾಥ್ ಬ್ರದರ್ಸ್ ಅವರು, ಇನ್ನೂ ಅನೇಕ ಆರ್ಕೆಸ್ಟ್ರಾಗಳಲ್ಲಿ ನಾನು ಭಾಗವಹಿಸಿ ಈ ಎಲ್ಲ ನಾಡಿನಾದ್ಯಂತ ಪ್ರವಾಸ ಮಾಡಿ ಈ ಆರ್ಕೆಸ್ಟ್ರಾಗಳಲ್ಲಿ ನನ್ನನ್ನೆಲ್ಲ ಜೂನಿಯರ್ ಅಂಬರೀಷ್ ಅಂತ ಆಶೀರ್ವಾದ ಮಾಡಿದ್ರು. ಎಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಾ ಇದುವರೆಗೂ? ನಾನೊಂದು 1000 ಕಾರ್ಯಕ್ರಮ ಕೊಟ್ಟಿರ್ಬೋದು. 1000ಕ್ಕೂ ಮೇಲಾಗಿದೆ. ನನ್ನ ಲೆಕ್ಕದಲ್ಲಿ ಒಂದು 1000 ಇರಬಹುದು. ಐ ಥಿಂಕ್ ನನಗೆ ನೀವು ರಾಜ್ಯಾದ್ಯಂತ ಸಂಚಾರ ಮಾಡಿದ್ರಿ ಇಷ್ಟ ಕಾರ್ಯಕ್ರಮ ಕೊಡ್ಬೇಕು ಅಂದ್ರೆ. ಹೌದು ಸರ್, ಹೌದು. ಕರ್ನಾಟಕದಲ್ಲಿ ಬಹುತೇಕ ಎಲ್ಲ ಜಿಲ್ಲೆ ತಾಲೂಕುಗಳನ್ನ ಭೇಟಿ ಮಾಡಿದ್ರಿ ಅನ್ಸುತ್ತೆ. ಹ್ಞೂ ಸರ್, ಎಲ್ಲ ಕಡೆ ಪ್ರವಾಸ ಮಾಡಿದ್ದೇನೆ. ಯಾವಾಗ್ಲೂ ಬಿಡುವೆ ಇರ್ತಿರ್ಲಿಲ್ಲ ಅವಾಗ. ಬಹಳಷ್ಟು ಕಡೆ ಕರ್ಕೊಂಡು ಹೋಗೋರು ನಮ್ಗೆ ವಾದ್ಯಗೋಷ್ಠಿಯವರು. ಬರಲ್ಲ ಅಂದ್ರೆ ಬಿಡ್ತಿರಲ್ಲ, ಬನ್ನಿ ಬಹಳ ಚೆನ್ನಾಗಿ ಮಾಡ್ತೀರಾ, ಅಭಿನಯ ಮಾಡ್ತೀರಾ, ಆಕ್ಟಿಂಗ್ ಮಾಡ್ತೀರಾ, ಮಿಮಿಕ್ರಿ ಮಾಡ್ತೀರಾ. ಇಲ್ಲ, ನಿಜವಾಗ್ಲೂ ನಂದಿನಿ, ನಾನು ಇವತ್ತು ವಿಡಿಯೋ ನೋಡಿದೆ. ಅದನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಅಂಬರೀಷ್ ಅವರೇ ಹೋಲಿಕೆ ಅಲ್ಲ, ಅಂಬರೀಷ್ ಅವರೇ ಅಷ್ಟು ಸೊಗಸಾಗಿ ಅಭಿನಯ, ಅವರ ಮುಖಭಾವ ಎಲ್ಲದೂ ಕೂಡ, ನಟನೆ ಎಲ್ಲದೂ ಕೂಡ ಅದೇ ರೀತಿ ಅನ್ಸುತ್ತೆ. ಕರ್ನಾಟಕ ರಾಜ್ಯ ಆಯ್ತು. ಅದೇ ರೀತಿ ಲಿಂಗಾರಾಧ್ಯ ಅವರೇ, ಕರ್ನಾಟಕ ರಾಜ್ಯವನ್ನ ಹೊರತುಪಡಿಸಿ ಬೇರೆ ಯಾವ ಯಾವ ರಾಜ್ಯಗಳಲ್ಲಿ ಒಂದು ಈಗ ಕನ್ನಡ ಸಂಘಗಳು ಎಲ್ಲ ಇರುತ್ತಲ್ವಾ, ಎಲ್ಲೆಲ್ಲಿ ನೀವು ಕಾರ್ಯಕ್ರಮವನ್ನ ನೀಡುತ್ತೀರಾ? ದೆಹಲಿ ಕರ್ನಾಟಕ ಸಂಘ ಇದೆ, ಆ ತರ ಎಲ್ಲ ಹೋಗಿದ್ದೀರಾ? ಸರ್, ಹೋಗಿದ್ದೀನಿ. ಅಂದ್ರೆ ನಮ್ಮ ಈ ಒಂದು ಬಾಂಬೆ ಕನ್ನಡ ಸಂಘದವ್ರು ಕರೆಸಿದ್ರು. ಅವ್ರ ಖುಷಿ. ಅಲ್ಲಿ ಓದ್ ನೋಡಿದಾಗ ನನಗೆ ಅನಿಸುತ್ತೆ, ಬಾಂಬೆಗೆ ಹೋಗಿದ್ದೀನಿ ಅಂತ ಅನ್ಸ್ಲೇ ಇಲ್ಲ. ಯಾಕೆಂದ್ರೆ ಅಲ್ಲಿ ಬರೀ ನಮ್ ಕನ್ನಡಿಗರೇ ತುಂಬಿಕೊಂಡಿದ್ದಾರೆ. ಒಂದ್ ಏರಿಯಾ ಪೂರ್ತಿ ಕನ್ನಡಿಗರೇ. ಇದನ್ನ ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀನ, ಬಾಂಬೆನಲ್ಲಿ ಮಾಡ್ತಾ ಇದ್ದೀನಂತ ಅಲ್ಲಿ ಜನಗಳು ಏನು ಕೊಂಡಾಡ್ತಾ ಇದ್ರು ಸರ್. ಅಂದ್ರೆ ಬಹಳ ಖುಷಿ ಆಗ್ತಾ ಇತ್ತು. ಅವ್ರ ಖುಷಿಗೆ ಪಾರ್ವೇ ಇರ್ತಿರ್ಲಿಲ್ಲ. ನಮ್ಮ ಕಲಾವಿದರು ಬಂದಿದ್ದಾರೆ ಅಂತ ಹೇಳಿ. ಯಾಕೆಂದ್ರೆ ಎಲ್ಲೋ ದೂರದಲ್ಲಿ ಹೋದಾಗ ಯಾರಾದ್ರೂ ನಮ್ಮ ಕನ್ನಡಿಗರು ಸಿಕ್ಕರೆ ಎಷ್ಟು ಖುಷಿ ಆಗುತ್ತೆ. ಔಟ್ ಆಫ್ ಸ್ಟೇಟ್ ಅಲ್ಲಿ, ಔಟ್ ಆಫ್ ಕಂಟ್ರಿನಲ್ಲಿ ಸಿಕ್ಕರೆ ಅಷ್ಟು ಸಂತೋಷ. ಆಮೇಲೆ ಮೊನ್ನೆ ನಾನು ಡೆಲ್ಲಿಗೆ ಹೋಗಿದ್ದೆ. ಡೆಲ್ಲಿಲಿ ಹೋದಾಗ ಅಲ್ಲೂ ಕೂಡ ನಮ್ಮ ಕನ್ನಡಿಗರ ಒಂದು ಕಾರ್ಯಕ್ರಮ, ನಮ್ಮ ಕನ್ನಡ ಭವನ ಇದೆಯಲ್ಲ ಡೆಲ್ಲಿನಲ್ಲಿ, ಅವರು ನನ್ನನ್ನು ಕರ್ಸ್ಕೊಂಡ್ರು. ನನಗೆ ಬಹಳ ಖುಷಿ ಆಯ್ತು. ಯಾಕೆಂದ್ರೆ ಅಲ್ಲಿ ಕೊಡ್ತಿರ್ತಕ್ಕಂತ ಒಂದು ಪ್ರೋತ್ಸಾಹ, ನಮ್ಮ ಕನ್ನಡಿಗರು ಅನ್ನೋ ಒಂದು ಹೆಮ್ಮೆ ನಮ್ಗೆ ಅಲ್ಲಿ ಅನಿಸ್ತು. ಲಿಂಗಾರಾಧ್ಯ ಅವರು ಮತ್ತೆ ಇಷ್ಟಕ್ಕೆ ನಿಮ್ಮ ಮಿಮಿಕ್ರಿ ನಿಲ್ಲೋದಿಲ್ಲ, ಅಲ್ಲಿ ದೊಡ್ಡ ಲಿಸ್ಟೇ ಇದೆ. ಈಗ ನಮಗೆ ಶಂಕರ್ ನಾಗ್ ಅವ್ರದ್ದು ಅಭಿನಯ ನಿಮಗೆ ಹೆಂಗೆ ರೂಢಿಸ್ಕೊಂಡ್ರಿ? ಯಾಕೆಂದ್ರೆ ಸರ್, ಅದು ಅಭಿನಯ ಮಾಡಬೇಕು ಅಂದ್ರೆ ನಮಗೆ ವೇದಿಕೆ ಇದ್ರೆ ಚೆನ್ನಾಗಿ. ಯಾಕೆಂದ್ರೆ ವೇದಿಕೆ, ಮೈಕ್ ಸೆಟ್ಟು, ಆ ಒಂದು ಮೇಕಪ್ ಎಲ್ಲ ಇದ್ರೆ ಓಡಾಡ್ಕೊಂಡು ಆ ಜನಗಳ ಕೂಗಾಟ, ಚೀರಾಟ ಇರಬೇಕು. ನಾವು ಅನೌನ್ಸ್ ಮಾಡ್ತೀವಿ. ಈಗ ಶಂಕರ್ ನಾಗರವ್ರು ಬಂದಿದ್ರೆ ಯಾವ ರೀತಿ ಮಾತಾಡ್ತಿದ್ರು ಅಂದ ತಕ್ಷಣ ವಿಷಲ್ ಬರುತ್ತೆ, ಶಿಳಿ ಬರುತ್ತೆ. ಆ ಖುಷಿನಲ್ಲಿ ನಾವು ನಮ್ಮನೆ ಮರ್ತ್ ಬಿಡ್ತೀವಿ, ಡೈಲಾಗ್ಗಳನ್ನ ಹಾಗೆ ಹೇಳ್ತೀವಿ ಅಲ್ವಾ?
ಏನೋ ಒಂದು ಡೈಲಾಗ್ ಹೇಳ್ಬೇಕು ಅಂದ್ರೆ ಖುಷಿ ಆಗುತ್ತೆ. ನಿಮಗೋಸ್ಕರ ಒಂದು ಡೈಲಾಗ್ ನೋಡಿ, ನಿಮ್ಮೆಲ್ಲ ನೋಡ್ತಾ ಇದ್ರ ನನಗೆ ಬಹಳ ಸಂತೋಷ ಆಗುತ್ತೆ. ಯಾಕಂದ್ರ ಇವತ್ತು ನೋಡಿ ಶಂಕರ ಸತ್ಯ ಅಂತ ತಿಳ್ಕೊಂಡಿದ್ರ, ನಾನಿನ್ನೂ ಸತ್ತಿಲ್ಲ, ಬದುಕಿದ್ದೀನಿ, ನಿಮ್ಮೆಲ್ಲರ ಮನಸ್ಸಿನಲ್ಲಿದ್ದೀನಿ, ನಿಮ್ಮೆಲ್ಲರ ಹೃದಯದಲ್ಲಿದ್ದೀನಿ. ನನ್ನ ಫೋಟೋನ ಆಟೋ ಮೇಲೆ ಹಾಕಿ ಇಡೀ ಜಗತ್ತಿಗೆ ನಾನು ಇದೀನಿ ಅಂತ ಪ್ರಚಾರ ಮಾಡ್ತಾ ಇದ್ರ ನಮ್ಗೆಲ್ರಿಗೂ ನನ್ನ ಧನ್ಯವಾದಗಳು. ಒಂದಾನೊಂದು ಕಾಲದಲ್ಲಿ ಚಿತ್ರಂಕೆ ಬಂದೆ, ಮಿಂಚಿನ ಓಟದಲ್ಲಿ ನಿಮ್ಮೆಲ್ಲರ ಪ್ರೀತಿನ ಗಳಿಸ್ದೆ, ನ್ಯಾಯಕ್ಕೋಸ್ಕರ ಸಾಂಗ್ಲಿನ ಹೋರಾಟ ಮಾಡಿದೆ, ಅಕಸ್ಮಾತ್ ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಟ್ಟೆ. ಮುಂದೆ ಒಂದು ಜನ್ಮ ಇದ್ರೆ ಬಂದೇ ಬರ್ತೀನಿ, ನಿಮ್ಮೆಲ್ಲರ ಪ್ರೀತಿನ ಗಳಿಸ್ತೀರಿ, ಬರ್ತೀರಿ. ಎಲ್ರಿಗೂ ಧನ್ಯವಾದಗಳು. ವಾವ್, ಸೂಪರ್. ಇನ್ನು ನೀವು ಶಂಕರ್ ನಾಗ್ ಅವರ ತರಹ ಮಾತನಾಡ್ಬೇಕಾದ್ರೆ ಹಲ್ ಕಚ್ಚಿ ಮಾತಾಡ್ತಿರಲ್ಲ, ಯಾಕೆ? ನೋಡಿ, ಮಾತಾಡ್ಬೇಕ್ರೆ ನಿಮ್ಮಲ್ಲೆಲ್ಲ ನೋಡ್ತಾ ಇದ್ರ ಬಹಳ ಖುಷಿ ಆಗತ್ತ. ಅದೆಲ್ಲ ಕಚ್ಚಿದ್ರೆ ಬರೋದು ಸರ್, ಹಾಗೆ ಮಾತಾಡಿದ್ರೆ ಬರಲ್ಲ. ಅಂಬರೀಷ್ ಅವ್ರಿಗೆ ಕೂಗಾಡಿದ್ರೆ ಗದರ್ಸಿದ್ರೆ ಗೊತ್ತಾಗೋದು. ಏನ್ ಮಾಡಿದೆ ಬರ. ಈಗ ಈ ಶಂಕರ್ ನಾಗ್ ಅವ್ರದ್ದು ನೀವು ಅವರ ಅಭಿಮಾನಿನೂ ಕೂಡ ಸರ್. ನಾನು ಕನ್ನಡ ಚಿತ್ರರಂಗದ ಎಲ್ಲ ನಟರ ಅಭಿಮಾನಿ. ಎಲ್ಲರ ಅಭಿಮಾನಿ. ಯಾಕೆಂದ್ರೆ ಎಲ್ರು ಬೇಕು ನಮ್ಗೆ. ನೋಡಿ, ರಾಜ್ಕುಮಾರ್ ಆಗ್ಲಿ, ವಿಷ್ಣುವರ್ಧನ್ ಅವರಾಗ್ಲಿ, ಶಂಕರ್ ನಾಗ್ ಆಗ್ಲಿ, ಪುನೀತ್ ಅವರಾಗ್ಲಿ, ಮತ್ತೆ ಅವ್ರ ಹೆಸರುಗಳನ್ನ ಹೇಳ್ತಾ ಹೋದ್ರೆ ಬಹಳಷ್ಟು ಆಗುತ್ತೆ. ಎಲ್ಲರ ಅಭಿಮಾನಿ ನಾನು. ಈಗ ಈ ಶಂಕರ್ ನಾಗ್ ಅವರ ಒಂದು ಹಾವಭಾವ ಇರಬಹುದು, ಅವರ ಒಂದು ಧ್ವನಿ ಇರಬಹುದು, ಅವರ ಒಂದು ಉಚ್ಚಾರಣೆ ಇರಬಹುದು, ಇದನ್ನೆಲ್ಲ ರೂಢಿಗತ ಮಾಡ್ಕೊಳ್ಳಿಕ್ಕೆ ಯಾವ ರೀತಿ ಸಾಧ್ಯ ಆಯ್ತು ನಿಮಗೆ? ಹೆಚ್ಚೆಚ್ಚು ಅವ್ರ ಫಿಲ್ಮ್ ನೋಡ್ತಿದ್ರೆ ಹೇಗೆ? ಸಿನಿಮಾ ನೋಡೋದಕ್ಕಿಂತ ಮುಖ್ಯವಾಗಿ ಸರ್, ನನಗೆ ಈ ಟಿವಿನಲ್ಲಿ ಬರ್ತಾ ಇತ್ತಲ್ಲ ಆವಾಗಿನ ಕಾಲದಲ್ಲಿ, ಅವ್ರ ಸಿನಿಮಾ ಬಂದ್ರೆ ಸಾಕು, ಈ ಗಮನವಿಟ್ಟು ಕೇಳ್ತಾ ಇದ್ವಿ. ಅವ್ರು ಯಾವ ರೀತಿ ಮಾತಾಡ್ತಾರೆ, ಅವ್ರ ಡೈಲಾಗ್ ಏನು, ಅವ್ರ ಹಾವಭಾವಗಳೇನು, ಅವ್ರ ಭಾವನೆಗಳೇನು, ಅದನ್ನ ನೋಡಿ ನಾವಾಗೇ ಇರ್ತಿರ್ಲಿಲ್ಲ, ಅವರಾಗಿ ಅಭಿನಯ ಮಾಡೋದಕ್ಕೆ ಶುರು ಮಾಡ್ತಿದ್ವಿ. ಕನ್ನಡಿ ಮುಂದೆ ನಿಂತು ಮಾತಾಡ್ತಾ ಇದ್ವಿ. ಅವಾಗ ನಮ್ಮ ಸ್ನೇಹಿತರು ನೋಡಿದಾಗ ಚೆನ್ನಾಗಿ ಮಾತಾಡ್ತಾ ಇದೆಯಾ, ಮಾತಾಡು. ನಿಜ. ನೀವು ಶಂಕರ್ ನಾಗ್ ಅವ್ರದ್ದು ಅಭಿನಯ ಮಾಡ್ಬೇಕಾದ್ರೆ ನಾನು ನೋಡ್ತಾ ಇದ್ದೆ ನಿಮ್ಮ ದೇಹನ, ಅವ್ರ ತರ ಕೈ ಮತ್ತೆ ಎಕ್ಸ್ಪ್ರೆಷನ್ ಏನ್ ತೋರಿಸ್ತಾ ಇದ್ರಲ್ಲ, ನಿಜಕ್ಕೂ ಅವ್ರ ತರನೇ ಅಂತ ಅನಿಸ್ತಾ ಇತ್ತು ನನಗೆ. ಅನ್ಸಿರ್ಬೋದು ಸರ್, ನಿಮ್ಗೆ ಅನ್ಸ್ಲೇಬೇಕು. ಯಾಕೆಂದ್ರೆ ಅವ್ರ ವಾಯ್ಸ್ ಬಂದಾಗ ಅವ್ರ ಹತ್ರ ಹೋಗ್ಬಿಡ್ತೀರಿ, ನಮ್ಮನ್ನ ನೋಡೋಕ್ಕಿಂತ ಅವ್ರನ್ನ ನೋಡ್ಬಿಡ್ತೀವಿ. ನಾವು ಸ್ವಲ್ಪ ಸ್ಟೈಲ್ ಮಾಡಿದ್ರೆ ಸಾಕು, ಅವರೇ ಅಂತ ನಿಮ್ಗೆ ಅನ್ಸ್ಬಿಡುತ್ತೆ ಅಲ್ವಾ? ನಿಜ, ಬಹಳ ಖುಷಿ ಆಗುತ್ತೆ ನಂದಿನಿ ಮಾತಾಡ್ಲಿಕ್ಕಲ್ವಾ. ಇನ್ನ ಮಿಮಿಕ್ರಿ ಮಾಡೋದು ಅಷ್ಟು ಸುಲಭ ಅಲ್ಲ ಅಲ್ವಾ? ವಾಯ್ಸ್ ವೇರಿಯೇಷನ್, ಪ್ರತಿಯೊಂದು ಹಾವ ಎಲ್ಲ ಬೇಕಾಗತ್ತೆ. ನಾವು ಕಲಿಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಏನು ಕ್ವಾಲಿಟೀಸ್ ಬೇಕಾಗತ್ತೆ? ಏನಿಲ್ಲ ಮೇಡಮ್, ಅಂದ್ರೆ ನಾವು ಮಾತಾಡುವಾಗ ಅವರ ಹಾವಭಾವಗಳು, ಅವರ ಧ್ವನಿಗಳನ್ನ ಅನುಸರಣೆ ಮಾಡೋದನ್ನ ಹೆಚ್ಚು ಕಲಿಬೇಕು. ನಾವು ಒಬ್ಬೊಬ್ಬರೇ ಇದ್ದಾಗ ಅದನ್ನ ನಾವೇ ಮಾತಾಡ್ಕೋಬೇಕು. ನಾವೇನಾದ್ರು ಮಾತಾಡ್ತಾ ಇದ್ರೆ ಏನು ಮಾತಾಡ್ತಾ ಇದ್ದೀನಿ, ಇವನು ಏನು ಯಾವ ತರ ಏನಾಗ್ಬಿಟ್ಟಿದೆ ತಲೆ ಅಂತ ಅನ್ನೋರು ಕೂಡ ಇರ್ತಾರೆ. ಅದಕ್ಕೆ ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಆ ಧ್ವನಿ ಬೇಕು ಅಂದ್ರೆ ನಾವು ಕಷ್ಟಪಟ್ಟು ಅದನ್ನ ಮಾಡ್ಯುಲೇಷನ್ ಮಾಡ್ಕೋಬೇಕು, ಧ್ವನಿನಲ್ಲಿ ಮಾಡ್ಕೋಬೇಕು. ಈಗ ನಂದಿನಿ ಅವರು ಹೇಳ್ದಂಗೆ ಈ ಮಿಮಿಕ್ರಿ ಕಲೆ ಅನ್ನೋದು ಏನಿದೆಯಲ್ಲ, ಇದಕ್ಕೆ ವಾಯ್ಸ್ ಕಲ್ಚರು ತುಂಬಾ ಮುಖ್ಯ ಸರ್. ನಮ್ಮ ವಾಯ್ಸ್ ಅನ್ನ ತುಂಬಾ, ಅದರಲ್ಲೂ ಒಬ್ಬೊಬ್ಬರು ನಟರ ಅನುಕರಣೆ ಮಾಡ್ಬೇಕಾದ್ರೂ ಕೂಡ ಮಾಡ್ಯುಲೇಷನ್ ಅಷ್ಟೇ ಮುಖ್ಯವಾಗುತ್ತೆ. ಈ ರೀತಿ ಮಾಡ್ಲಿಕ್ಕೆ ಏನಾದ್ರೂ ವಾಯ್ಸ್ ಕಲ್ಚರ್ ಮಾಡ್ತೀರಾ? ಅಲ್ಲ, ಸ್ವಲ್ಪ ಕಷ್ಟನೇ ಸರ್. ಯಾಕೆಂದ್ರೆ ಒಬ್ಬರು ಧ್ವನಿ ಹಿಡಿದು ಮಾತಾಡಬೇಕು ಅಂದ್ರೆ, ಒಬ್ಬರ ಅನುಕರಣೆ ಮಾಡಬೇಕು ಅಂದ್ರೆ ಸುಲಭವಾದಲ್ಲ. ಅದಕ್ಕೆ ಶ್ರದ್ಧೆ ಮತ್ತೆ ನಮ್ಮ ಧ್ವನಿಯ ಒಂದು ಮಾಡ್ಯುಲೇಷನ್ ನಾವು ಮಾಡ್ಕೋಬೇಕಾಗ್ತದೆ. ಸಾಧಾರಣವಾಗಿ ಮೊದಲನೇದಾಗಿ ಕಷ್ಟ ಅನ್ಸುತ್ತೆ, ಮಾಡಿದ್ಮೇಲೆ ಖುಷಿ ಆಗುತ್ತೆ. ಅದಕ್ಕೆ ನಮ್ಮ ಒಂದು ಶ್ರದ್ಧೆಯ ಫೋಟೋ ಕೂಡ ಇರುತ್ತೆ. ನೀವು ಆ ಪಾತ್ರದಲ್ಲಿ ಲೀನವಾದಾಗ ಏನಾಗುತ್ತೆ, ಒಂಥರ ಪರಕಾಯ ಪ್ರವೇಶ ಅಂತಾರಲ್ಲ, ಹಂಗೆ. ಈ ರೀತಿ ನೀವು ಸ್ಟೇಜ್ ಮೇಲೆ ಮಾಡ್ಬೇಕಾದ್ರೆ ಮೈ ಮರೆತು ಆ ಥರದ್ದೇನಾದ್ರು ಇನ್ಸಿಡೆಂಟ್ಗಳು? ಸರ್, ಮೈ ಮರೆತು ಮಾಡಿದ್ ಬಹಳಷ್ಟಿದೆ ಸರ್. ನಾವು ವೇದಿಕೆ ಮೇಲೆ ಬಂದ್ರೆ, ಈಗ ನಾನು ಆರಾಧ್ಯ ಆಗಿದ್ದೀನಿ, ವೇದಿಕೆ ಮೇಲೆ ಬಂದ್ಬಿಟ್ರೆ ಸಾಕು, ನಾನಾಗಿರಲ್ಲ, ಅಂಬರೀಷ್ ಆಗ್ಬಿಡ್ತೀನಿ, ಪರಕಾಯ ಪ್ರವೇಶ ಮಾಡ್ಬಿಡ್ತೀನಿ. ಅಲ್ಲಿ ವೇದಿಕೆ ಮೇಲೆ ಬಂದಾಗ ನಾನು ಅಂಬರೀಷ್ ಅನ್ನೋದು ಒಂದೇ ಒಂದು ನನ್ನ ಮೈಂಡ್ ಅಲ್ಲಿ ಇರುತ್ತೆ ಹೊರತು ಬೇರೆ ಯಾವುದೂ ಇರಲ್ಲ. ಅದಕ್ಕೆ ಸ್ಪಂದನೆ ನೀಡ್ತಾ ಇರ್ತಕ್ಕಂಥ ಜನಗಳ ವಿಷಲ್ಲು ಶಿಳ್ಳೆ ಬಂದ್ಬಿಟ್ರೆ ಡಬಲ್ ಅಂಬರೀಷ್ ಆಗ್ಬಿಡ್ತೀನಿ. ಯಾಕೆಂದ್ರೆ ಪ್ರೋತ್ಸಾಹ ನಿಜಕ್ಕೂ ಬಹಳ ಮುಖ್ಯ. ಆಮೇಲೆ ನಂದಿನಿ, ನೀವು NS ರಾವ್ ಫಿಲ್ಮ್ ನೋಡಿದ್ದೀರಾ? ನೋಡಿದ್ದೀರಿ. ಈಗ ಯಾತಕ್ಕೆ ಇದು ಪ್ರಸ್ತಾಪ ಮಾಡ್ತೀನಿ ಅಂದ್ರೆ, ಲಿಂಗಾರಾಧ್ಯ ಅವರು NS ರಾವ್ ಅಭಿನಯ ಕೂಡ ಮಾಡ್ತಾರಂತೆ. ಅದೇ ಹೇಳಿದ್ವಲ್ಲ, ನಾವೆಲ್ಲರ ಧ್ವನಿನೂ ಮಾತಾಡ್ತೀನಿ. ಈಗ NS ರಾವ್ ಅವ್ರದ್ದು ಮ್ಯಾನರಿಸಮ್ ಇರಬಹುದು, ಮತ್ತೆ ಅವ್ರ ಧ್ವನಿ ಇದೆಯಲ್ಲ, ಅದು ಬಹಳ ಕಷ್ಟವಾಗಿರ್ತಕ್ಕಂಥದ್ದು. ಅದನ್ನ ನಾವು ಅನುಕರಣೆ ಮಾಡ್ಬೇಕು ಅಂತ ಹೇಳಿದ್ರೆ ನನಗನ್ಸುತ್ತೆ ಬಹುಶಃ ಬಹಳ ವಿಶೇಷವಾಗಿರ್ತಕ್ಕಂಥ ಸಿದ್ಧತೆಗಳು, ತಯಾರಿಗಳು ಇವೆಲ್ಲ ಬೇಕು.
ನಿಮಗೆ ಹೆಂಗೆ ಮೈ ಗುಡ್ಸ್ಕೊಂಡ್ರಿ ಎನ್ ಎಸ್ ರಾವ್ ಅವರು? ನಾನು ಏನಿಲ್ಲ ಸರ್, ಅವ್ರ ಸಿನಿಮಾ ನೋಡಿದಾಗ ಅಲ್ಲಿ ಒಲವಿನ ಹುಡುಗರೆ ಸಿನಿಮಾದಲ್ಲಿ ಅಂಬರೀಷ್ ಅವ್ರದ್ದು ಮತ್ತೆ ಎನ್ ಎಸ್ ರಾವ್ ಅವರ ಒಂದು ಸನ್ನಿವೇಶ ಬರ್ತಾ ಇತ್ತು. ನಾನು ಕಾಲೇಜಲ್ಲಿ ಇದ್ದಾಗ ನನ್ನ ಸ್ನೇಹಿತ ಎನ್ ಎಸ್ ರಾವ್ ಅವರ ಪಾತ್ರ ಮಾಡ್ತಾ ಇದ್ದೆ, ನಾನು ಅಂಬರೀಷ್ ಅವ್ರ ಪಾತ್ರ ಮಾಡ್ತಾ ಇದ್ದೆ. ಆಮೇಲೆ ಅವರು ಲೆಕ್ಚರ್ ಆದ್ರು, ಸ್ನೇಹಿತರು. ಆಮೇಲೆ ಅವರು ಬಿಟ್ಬಿಟ್ರೆ ಈ ಫೀಲ್ಡ್ನ. ಹಾಗೆ ನಾನೇನ್ ಮಾಡಿದೆ, ಕಲಾವಿದ ಅವರ ಡೈಲಾಗನ್ನ ನಾನು ಮುಂದುವರ್ಸ್ಕೊಂಡು ಹೋದೆ. ಒಂದು ಡೈಲಾಗ್ ಅಂಬರೀಷ್ ಅವ್ರ ಜೊತೆಲಿ ಬೇಡ, ಎನ್ ಎಸ್ ರಾವ್ ಅವ್ರು ಮಾತಾಡಿದ್ರೆ ಆಗಿರುತ್ತೆ ಅಂತ. ಕಿಲ ಕೀಲೋ ಅಯ್ಯಪ್ಪ, ಏನಮ್ಮ ತಾಯೇ, ಹೇಗಿದೆ ನಿಮ್ಮನೆ ಕರಿ ನಾಯೇ? ರಾತ್ರಿ ಹೋಗಿದ್ದಮ್ಮ ಕದಿಯಕ್ಕೆ ನಿಮ್ಮ ಮರದ ತೆಂಗಿನಕಾಯಿ ಕಚ್ಬಿಡ್ತು ಈ ಕರಿ ನಾಯೇ, ಅದಕ್ಕೆ ನೋದ್ಕೊಂಡ್ಬಿಟ್ಟಿದೆ ಕೈ. ಆ ನೋವನ್ನ ಮರೆಯಕ್ಕೆ ಅಯ್ಯಪ್ಪ ಏನ್ ನೋಡ್ತೀರಾ, ಹಾಕಿಯಪ್ಪ ಚಪ್ಪಾಳೆ, ಬರ್ತೀನಿ, ಎಸ್ ಥ್ಯಾಂಕ್ ಯು. ಫೇಮಸ್ ಆಗಿರುವಂತ ಕಿಲ ಕಿಲ ಅನ್ನೋ ಡೈಲಾಗ್ ಕೇಳ್ತಾ ಇದ್ದಂಗೆ ಖುಷಿ ಆಗತ್ತೆ. ನಿಜವಾಗ್ಲೂ ಒಂದು ಹಾಸ್ಯದ ಒಂದು ಹೊನಲನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ತುಂಬ್ತಾ ಇದ್ದೀರಾ ಅಂತಾನೆ ಹೇಳ್ಬೋದಾಗಿದೆ. ಇನ್ನ ಅನೇಕ ನಟರ ಒಂದು ಧ್ವನಿಯನ್ನ ಅನುಕರಣೆ ಮಾಡ್ತಾ ಇದ್ದೀರಾ. ಅದೇ ರೀತಿಲಿ ಯಾರ ನಟರನ್ನ ಭೇಟಿ ಆಗಿದ್ದೀರಾ ನೀವು ನಿಜ ಜೀವನದಲ್ಲೂ ಕೂಡ? ಮೇಡಮ್ ಹೌದು, ರಾಜ್ಕುಮಾರ್ ಅವ್ರನ್ನ ನೋಡಿದ್ದೀನಿ. ಅಂದ್ರೆ ಮಾತಾಡ್ಸಕ್ಕಾಗಿಲ್ಲ, ವೇದಿಕೆ ಮೇಲೆ ನಮ್ಮ ಕಾರ್ಯಕ್ರಮದಲ್ಲಿ ನಾನು ನೋಡಿದ್ದೀನಿ. ಹಾಗೆ ವಿಷ್ಣುವರ್ಧನ್ ಅವ್ರನ್ನ ಹತ್ತಿರದಿಂದ ನೋಡಿದ್ದೀನಿ. ಈ ಒಂದು ಶೂಟಿಂಗ್ ನಡೀತಾ ಇತ್ತು, ಆವಾಗ ಹತ್ತಿರದಿಂದ ಬಹಳ ಕಡಿಮೆ ಜನ ಇತ್ತು, ಬೆಳಗಿನ ಜಾವ ನಡೀತಾ ಇತ್ತು ಶೂಟಿಂಗ್ ಮೈಸೂರ್ ಹತ್ರ. ನಮ್ಮ ಆರ್ಕೆಸ್ಟ್ರಾ ವಾದ್ಯಗೋಷ್ಠಿ ಅಲ್ಲೇ, ನಾವು ಕೂಡ ಬೆಳಗಿನ ಜಾವ ಸೌಂಡ್ ಬರ್ತಾ ಇದ್ ಏನಿರ್ಬೋದು ಅಂತ ಕೇಳಿದಾಗ ನಮ್ಮ ಡ್ರೈವರ್ ಅಲ್ಲಿಗೆ ಹೋಗಿ ಬಂದಿದ್ರು. ಅಯ್ಯೋ ವಿಷ್ಣುವರ್ಧನ್ ಅವರ ಶೂಟಿಂಗ್ ನಡೀತಾ ಇದೆ ಅಂತ ಎಲ್ಲರೂ ಓಡ್ ಬಂದ್ಬಿಟ್ವಿ. ಆ ವಿಷ್ಣುವರ್ಧನ್ ಅವ್ರ ಭೇಟಿ ಮಾಡಿದ್ವಿ. ವಿಷ್ಣುವರ್ಧನ್ ಅವರು ನಮ್ಮನ್ನು ನೋಡ್ಬಿಟ್ಟು, ಯಾರು ನೀವೆಲ್ಲ? ನಾವು ಕಲಾವಿದರು ಸರ್, ಆರ್ಕೆಸ್ಟ್ರಾ. ಓಹೋ ಬಳಿ ಯಾವ ಊರು? ಭದ್ರಾವತಿ. ಓ ನಮ್ಮ ಎಸ್ ನಾರಾಯಣರವರ ಊರ? ಬಹಳ ಸಂತೋಷ, ಭದ್ರಾವತಿಯಿಂದ ಬಂದಿದ್ರು, ಬಹಳ ಸಂತೋಷ ಅಂದ್ರು. ಕೂತ್ ಮಾತಾಡ್ಸುವಾಗ ನಾನು ಅಂಬರೀಷ್ ಅವರಂತರ ನಮ್ಮ ಸ್ನೇಹಿತರು ಪರಿಚಯ ಮಾಡಿಕೊಟ್ರು. ಓ ಅಂಬರೀಷ್ ಆಕ್ಟಿಂಗ್ ಮಾಡ್ತಾರೆ, ಒಂದು ಆಕ್ಟಿಂಗ್ ಮಾಡಿ ತೋರಿಸಿ ಅಂದ್ಬಿಟ್ರು. ನಾನು ಆಕ್ಟಿಂಗ್ ಮಾಡಿ ತೋರಿಸ್ಬಿಟ್ಟು ಖುಷಿ ಆಗ್ಬಿಡ್ತು ವಿಷ್ಣುವರ್ಧನ್ ಅವರು. ಆಮೇಲೆ ಹತ್ರ ಕರೆದ್ಬಿಟ್ಟು, ಜೂನಿಯರ್ ಅಂಬರೀಷ್ ಅವರೇ, ನಮ್ಮ ಒರಿಜಿನಲ್ ಅಂಬರೀಷ್ ಅವ್ರಿಗೆ ಹೇಳಕ್ ಹೋಗ್ಬಿಡ್ರಿ, ಬೈದು ಬಿಡ್ತಾರೆ ಅಂತ ಹೇಳಿ ವಿಷ್ಣುವರ್ಧನ್ ಅವರು ನನಗೆ ಅವಾಗ ತಮಾಷೆ ಮಾಡಿ ಹೇಳಿದ್ರು. ನನಗೆ ಖುಷಿ ಆಯ್ತು. ವಿಷ್ಣುವರ್ಧನ್ ಅವರು ನಮ್ಮ ಇಷ್ಟು ಹತ್ರದಲ್ಲಿ ನಾನು ಮಾತಾಡ್ಸಿದ್ರಲ್ಲ, ಅದು ನನ್ನ ಸೌಭಾಗ್ಯ ಅಂದ್ಕೊಂಡೆ. ಹಾಗೇನೆ ಶಂಕರ್ ನಾಗರವ್ರನ್ನ ಮಾತಾಡ್ಸಕ್ಕಾಗಲಿಲ್ಲ, ಏನು ಸಿನಿಮಾದಲ್ಲಿ ನೋಡಿದ್ದಷ್ಟೇ ಆಯ್ತು. ರಾಜ್ಕುಮಾರ್ ಅವ್ರು ನೋಡಿದ್ದೀನಿ. ಅಂಬರೀಷ್ ಅವರಂತೂ ನಾನು ಯಾವಾಗ್ಲೂ ಭೇಟಿ ಮಾಡಿದ್ದೀನಿ, ಒಂದೆರಡು ಸರಿ. ಹೌದು ಸರ್, ವೇದಿಕೆ ಮೇಲೆ ಭೇಟಿ ಮಾಡಿದ್ದೀನಿ. ವೇದಿಕೆ ಮುಂದೆ ನನ್ನ ಕಾರ್ಯಕ್ರಮ ನೋಡಿ ಖುಷಿ ಪಟ್ರು. ಅವರು ವೇದಿಕೆ ಮೇಲೆ ಬಂದ್ಬಿಟ್ಟು ಶಬಾಷ್ ಸೇರಿ ಕೊಟ್ರು. ಸೂಪರ್ ಆಗಿ ಮಾಡ್ತೀಯ, ಬೇಡ ಬೇಡ ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿ ಬೆನ್ ತಟ್ಟಿದ್ರು. ಆಮೇಲೆ ಸಾರ್ ನಿಮ್ಮ ಅಭಿನಯ ಮಾಡ್ತಾರೆ, ನನ್ನ ಅಭಿನಯ ಸಾಕದಾಗ ಮಾಡ್ತೀವಿ, ನನಗಿಂತ ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿದ್ರು. ಈಗ ಏನ್ ಗೊತ್ತಾ, ನಾವು ಒಬ್ಬರನ್ನ ಅನುಕರಣೆ ಮಾಡ್ಬೇಕಾದ್ರೆ ಅವ್ರ ಅಬ್ಸೆನ್ಸ್ ಅಲ್ಲಿ ಬಹಳ ಮೈದುಂಬಿ ಮಾಡ್ಬಿಡ್ಬಹುದು. ಆದ್ರೆ ಆ ವ್ಯಕ್ತಿ ಎದುರುಗಡೆ ಇದ್ದಾಗ ಮಾಡೋದಕ್ಕೆ ಸ್ವಲ್ಪ ಭಯ ಏನಿಲ್ಲ ಸರ್. ನನಗೇನ್ ಗೊತ್ತಾ, ಅಂಬರೀಷ್ ಅಣ್ಣ ಒರಿಜಿನಲ್ ಇದ್ದಾರೆ, ನಾನು ಡೂಪ್ಲಿಕೇಟ್. ಅವ್ರ ಹತ್ರಕ್ಕೆ ಹೋಗ್ತೀನಿ, ಅದು ಅಷ್ಟು ಮುಟ್ತೀನಿ ಅನ್ನೋ ಅಂತ ಅವ್ರಿಗೆ ಸಂತೋಷ ಕೊಡ್ಬೇಕು ಅಂತ ಹೇಳಿ ಮಾಡ್ಬೇಕು ಅಂತ ಮಾಡಿದೆ. ಅವ್ರು ಬಹಳ ಖುಷಿ ಪಟ್ಬಿಟ್ರು. ಅಯ್ಯೋ ನನ್ನ ಅಭಿನಯ ಮಾಡೋ ಜೂನಿಯರ್ ಇದಾರ ಇಲ್ಲಿ ಅಂತ ಅವ್ರು ಖುಷಿ ಆಗೋಗ್ಬಿಟ್ರು. ಅವ್ರೇನಂದ್ರು ಅಲ್ಲಿ ವೇದಿಕೆ ಮೇಲೆ, ರಾಜ್ಕುಮಾರ್ ಅವ್ರನ್ನ ಜೂನಿಯರ್ ನೋಡಿದ್ದೆ, ನನ್ನ ಅಭಿನಯ ಮಾಡೋರು ನೋಡಿರ್ಲಿಲ್ಲ, ಇಲ್ಲಿ ನೋಡಿ ಬಹಳ ಖುಷಿ ಆಯ್ತು ಅಲ್ವಾ. ನಂದಿನಿ, ಮತ್ತೆ ನಿಮ್ಗೆ ನೆನಪಾಗ್ತಿದ್ದಾರೆ ಕಲಾವಿದರು? ಅದೇ ರೀತಿ ಈ ಒಂದು ಸಮಯದಲ್ಲಿ ಜಗ್ಗೇಶ್ ಅವರು ಬಂದಾಗ ಅವರದೇ ಒಂದು ವಿಭಿನ್ನ ಸ್ಟೈಲ್ ಅಲ್ವಾ? ಅವ್ರು ಬಂದಾಗ ಅವರ ಒಂದು ಅನುಕರಣೆಯಲ್ಲಿ ಯಾವ ರೀತಿ ಅವರು ಹೇಳ್ಬೋದು? ಯಾಕೋ ನೀರ್ ಬಾಯಿಗೆ ಮೊಡಾಕ ಏನ್ ನೋಡ್ತಾ ಎಸ್ ಥ್ಯಾಂಕ್ ಯು ಯಾಕೋ. ಇನ್ನ ಸಿನಿಮಾಗಳಲ್ಲೂ ಕೂಡ ಪಾತ್ರವನ್ನ ಅಭಿನಯಿಸಿದ್ದಾರೆ ಅಂತ ಕೇಳಿದ್ದೆ. ಯಾವ ಸಿನಿಮಾಗಳಲ್ಲಿ? ಮೇಡಮ್ ನಾನು ಜಾಸ್ತಿ ಪಾತ್ರ ಮಾಡಿಲ್ಲ, ಒಂದ್ ಸ್ವಲ್ಪ ಒಂದು 10 ಸೆಕೆಂಡ್ 15 ಸೆಕೆಂಡ್ ಬಂದಿರ್ಬೋದು. ಜಗ್ಗೇಶ್ ಅವರ ರಂಗನಾಯಕ ಚಿತ್ರದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರ ಮಗನ ಚಿತ್ರ ಒಂದು ಸರಳ ಪ್ರೇಮ ಕಥೆ, ಅದರಲ್ಲಿ ಒಂದೊಂದು ಸೀನ್ ಒಂದು ಹಾಡಿನಲ್ಲಿ ಬಂದು ಹೋಗಿದ್ದೀವಿ. ಅವನ್ನೆಲ್ಲ ಹತ್ರದಿಂದ ನೋಡಿದೀವಿ. ಇನ್ನ ಗಾಯಕರು ಕೂಡ ಅಂತ ಹೇಳ್ತಾರೆ, ನಮಗಾಗಿ ಒಂದು ಹಾಡನ್ನ ಹೇಳ್ಬೋದಾ? ರಾಜ್ಕುಮಾರ್ ಅವರು ನನಗೆ ಬಹಳ ಇಷ್ಟ, ಅವ್ರ ಧ್ವನಿಲಿ ಹಾಡು ಹಾಡ್ತಾ ಇರ್ತೀನಿ. ನನಗೆ ಬಹಳ ಇಷ್ಟವಾದ ಹಾಡಂದ್ರೆ ಸರಿಗಮ ಪದನಿ ಸಾವಿರದ ಶರಣು ಗಾನಯೋಗಿ ಪ್ರಭುವೇ ದೀನ ಕಲ್ಪ ತರುವೆ ಸುಪ್ರಭಾತ ನಿನಗೆ ಸುಪ್ರಭಾತ ನಿನಗೆ ಸರಿಗಮ ಪದನಿ ಸಾವಿರದ ಶರಣು ಸಾವಿರದ ಶರಣು. ನಾವು ಕೂಡ ಶರಣಾರ್ಥಿಗಳು. ಹೌದು, ಖಂಡಿತ. ಈಗ ಚಲನಚಿತ್ರಕ್ಕೆ ನೀವು ಹೆಂಗೆ ಎಂಟ್ರಿ ಕೊಟ್ರಿ?
ಇಲ್ಲ ಸರ್, ಅದು ನನ್ನ ಈ ಅನೇಕ ವಾಹಿನಿಗಳು ನೀವೆಲ್ಲ ನೋಡಿದ್ರೆ ಪ್ರಸ್ತುತ ವಾಹಿನಿಗಳು, ಹಾಗೆ ಚಂದನದಲ್ಲೂ ಕೂಡ ನಾನು ಕಾರ್ಯಕ್ರಮವನ್ನು ಕೊಟ್ಟಿದ್ದೇನೆ. ಚಂದನದವರು ಕೂಡ ನನ್ನನ್ನ ಕರೆಸಿ, ಮೇಲೆ ಜೂನಿಯರ್ ವಿಷ್ಣುವರ್ಧನ್ ಅವ್ರು ಕರೆಸಿ ಒಂದು ಇಬ್ಬರ ಕುಚುಕು ಕುಚುಕು ಗೀತೆಯನ್ನ ಹಾಡಿಸಿ ನಮ್ ಜೊತೆನಲ್ಲಿ ಬಹಳ ಸಂತೋಷ ಪಟ್ಟಿದ್ದಾರೆ. ಆ ಕಾರ್ಯಕ್ರಮದಲ್ಲೂ ಕೂಡ ಹೋದಾಗ ಬಹಳ ಚೆನ್ನಾಗಿ ಖುಷಿ ಆಯ್ತು. ಅಂತಹ ಕಾರ್ಯಕ್ರಮಗಳಲ್ಲಿ ಕೂಡ ನಾನು ಭಾಗವಹಿಸಿದ್ದೀನಿ. ಇನ್ನು ಅನೇಕ ವಾಹಿನಿಗಳಲ್ಲಿ ಸಾಮಾನ್ಯವಾಗಿ ನೋಡಿದಿರಿ. ಅದ್ರ ಮುಖೇನ ನನ್ನನ್ನ ಸಿನಿಮಾಕ್ಕೆ ಕರ್ಕೊಂಡ್ರು. ಬನ್ನಿ ಚೆನ್ನಾಗಿರ್ತಾರೆ, ಅಂಬರೀಷ್ ಅವ್ರಿಲ್ಲ, ನೀವು ಆ ಪಾತ್ರವನ್ನ ಈ ಒಂದು ಹಾಡಿನ ಸನ್ನಿವೇಶದಲ್ಲಿ ಬಂದ್ರೆ ಹೇಗಿರುತ್ತೆ ಅಂತೇಳಿ ನೋಡ್ಬೇಕು, ಜನರನ್ನ ರಂಜಿಸ್ಬೇಕು ಅಂತ ನಮ್ಮನ್ನು ಕರ್ಸ್ಕೊಂಡ್ರು. ನಾವು ಒಂದು ತುಣುಕನ್ನು ಮಾಡಿದೀವಿ ಅಷ್ಟೇ ಮೇಡಮ್. ಇನ್ನು ಜೂನಿಯರ್ ಅಂಬರೀಷ್ ಅಂತ ಕರ್ತಿದ್ವಲ್ಲ, ಈಗ ಹಲವಾರು ರೀತಿಯಲ್ಲ ಸನ್ನಿವೇಶ, ಈಗ ದುಃಖದ ಸನ್ನಿವೇಶ ಆಗಿರ್ಬೋದು, ಖುಷಿಯ ಸನ್ನಿವೇಶ ಆಗಿರ್ಬೋದು, ಆ ಒಂದು ಸಮಯದಲ್ಲಿ ಅಂಬರೀಷ್ ಅವರು ದುಃಖದ ಸನ್ನಿವೇಶವನ್ನ ಹೇಳ್ತೀರಾ ಅವರ ಧ್ವನಿಯ ಮೂಲಕ? ದುಃಖದ ಸನ್ನಿವೇಶ ಅಮ್ಮ ನೋಡಿ, ನನಗೆ ಅವಳು ಸಿದ್ಧೇ ಇರ್ಬೋದು, ಆದರೆ ಅವಳ ನೆನಪು ನನ್ನ ಹೃದಯದಲ್ಲಿದೆ. ನೀನು ಯಾರು ಹೇಳಿದ್ರು ನಾನು ಮದುವೆ ಆಗ ತಯಾರಿಲ್ಲಮ್ಮ, ಯಾಕೆಂದ್ರೆ ಅವಳು ನನ್ನ ಹೃದಯದಲ್ಲಿದ್ದಾಳೆ ಅಂತ ಹೇಳ್ತಾ ಇದ್ದೀನಿ. ಮತ್ತೊಂದ್ಸಲ ಕೇಳ್ಬೇಡಮ್ಮ, ನಾನು ಯಾವ ರೀತಿ ಹೇಳಿ ನಿನಗೆ. ಇನ್ನ ಸಿಟ್ಟಿನಲ್ಲಿದ್ದಾಗ ಅದು ನೋಡ್ಬೇಡೋಣ ಶಿವಕುಮಾರ್ ಸರ್. ಓಯ್, ನಾನು ಯಾರು ಗೊತ್ತಾ? ಮಂಡ್ಯದ ಗಂಡು. ಓಯ್ ಕಾಡೇಗೌಡ, ನಮ್ಮ ರೈತರಿಗೆ ಬರೆಯೋದಕ್ಕೆ ಬರಲ್ಲ ಅಂತ ಹೇಳಿ ಪತ್ರಕ್ಕೆ ಸೈನ್ ಮಾಡಿಸ್ಕೊಂಡಿದೀಯಲ್ಲ, ನೋಡ ಮರ್ಯಾದೆಯಿಂದ ಹೇಳ್ತೀರಿ, ಅವ್ರ ಪತ್ರಗಳನ್ನ ವಾಪಸ್ ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಾನು ಏನು ಮಾಡ್ತೀನಿ ಅಂತ ನನಗೇ ಗೊತ್ತಿಲ್ಲ. ನಿಜವಾಗ್ಲೂ ಜೂನಿಯರ್ ಅಂಬರೀಷ್ ಅವರನ್ನ ದರ್ಶನ ಇವತ್ತು ಮಾಡಿದ್ದು ಬಹಳ ಖುಷಿ ಆಯ್ತು. ಅದೇ ರೀತಿ ನಮ್ಮೆಲ್ಲ ಶ್ರೋತೃಗಳು ಕೂಡ ಬಹಳ ಖುಷಿಯಾಗಿರ್ತಾರೆ ಅಲ್ವಾ ಸರ್? ಖಂಡಿತ. ಈಗ ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಮತ್ತೊಬ್ಬರು ಮೇರು ನಟ ಅಂತ ಹೇಳಿದ್ರೆ ಪ್ರಭಾಕರ್ ಅವರು. ಆರಂಭದ ದಿನಗಳಲ್ಲಿ ಅವರು ಖಳನಾಯಕನ ಪಾತ್ರಗಳನ್ನಷ್ಟನ್ನೇ ಮಾಡ್ತಾ ಇದ್ರು. ಕೊನೆಗೆ ನಾಯಕ ನಟನಾಗಿ ಕೂಡ ಒಳ್ಳೆ ಹೆಸರನ್ನ ಗಳಿಸಿದಂತವ್ರು. ನಿಜವಾಗ್ಲೂ ಅವರ ಒಂದು ಅಭಿನಯ ನೋಡ್ತಾ ಇದ್ರೆ ಬಹಳ ಖುಷಿ ಕೊಡುವಂತದ್ದು. ಆದ್ರೆ ಪ್ರಭಾಕರ್ ಅವರು ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲ. ಬಹಳ ದುಃಖ ಸಂಗತಿ. ಅಂತಹ ನಟರನ್ನ ಅಭಿನಯದ ಮೂಲಕ, ಮಿಮಿಕ್ರಿ ಮೂಲಕ ತೋರಿಸುವಂತಹ ನಟರುಗಳು ಕೆಲವಷ್ಟು ಜನ. ಈಗ ನಮ್ಮ ಲಿಂಗಾರಾಧ್ಯ ಅವರು ಯಾಕೆ ಪ್ರಭಾಕರ್ ಆಗ್ಬಾರ್ದು? ಮಿಮಿಕ್ರಿ ಅಂತ ಹೇಳಿದ್ಮೇಲೆ ಪ್ರಭಾಕರ್ ಆಗ್ಬೇಕು, ಪುನೀತ್ ರಾಜ್ಕುಮಾರ್ ಆಗ್ಬೇಕಾಗಿ. ಈಗ ಪ್ರಭಾಕರ್ ಅವರು ಮಿಸ್ಟರ್ ಬೆಟ್ಟಕಪ್ಪ, ಸಾರಿ ಮಿಸ್ಟರ್ ಬೆಟ್ಟಪ್ಪ, ನಿಮ್ಮನ್ನ ನೋಡ್ತಾ ಇದ್ರೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ, ನಮ್ಮ ಜನಕ್ಕೆ ಏನಾದ್ರೂ ಕಷ್ಟ ಕೊಟ್ಬಿಟ್ರೆ ನಾನು ಸುಮ್ನೆ ಇರಲ್ಲ, ಟೈಗರ್ ಆಗ್ಬೇಕಾಗುತ್ತೆ. ಟೈಗರ್ ಅಂತ ಏನು ಗೊತ್ತಾ? ಸುಮ್ನೆ ಇರಲ್ಲ ಟೈಗರ್. ಯಾರು ಅದನ್ನ ಕೆಡಕ್ತಾರೋ ಆ ಟೈಗರ್ ಸುಮ್ನೆ ಬಿಡಲ್ಲ. ನಾನು ಹಾಗೆ, ನನಗೇನಾದ್ರೂ ವಿರುದ್ಧವಾಗಿ ಮಾಡಿದ್ರೆ, ನನ್ನ ಕಾನೂನಿಗೆ ಏನಾದ್ರೂ ತೊಡಕ್ ಬಂದ್ರೆ ನಾನಾಗಿರಲ್ಲ, ಟೈಗರ್ ಆಗಿರ್ತೀನಿ. ಟೈಗರ್ ಪ್ರಭಾಕರ್ ಎಲ್ಲರ ಒಂದು ದರ್ಶನ ಆಗ್ತಾ ಇದೆ. ಇನ್ನ ಮಾತಾಡಬೇಕಾದ್ರೆ ಹೇಳಿದ್ರೆ ಅಪ್ಪು ಸರ್, ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯನ್ನು ಕೂಡ ನೀವು ಮಾಡ್ತೀರಾ? ಅಂದ್ರೆ ನನಗೆ ಅಷ್ಟಾಗಿ ಬರುತ್ತೆ ಇಲ್ಲೋ ಗೊತ್ತಿಲ್ಲ, ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಅಭಿಮಾನಿಗಳು ಯಾರು ಬೇಜಾರಾಗಬೇಡಿ, ಯಾಕೆಂದ್ರೆ ಪ್ರಯತ್ನ ಮಾಡ್ತೀನಿ. ಏನ್ ನೋಡ್ತಾ ಇದ್ಯಾ? ಹಾಕ್ಬಿಟ್ರುಡಂಗೆ. ನಾನು ಯಾರು ಗೊತ್ತಾ? ಮುತ್ತು. ಈ ಮುತ್ತು ಕೊಡ್ತಾ ಇದ್ರ ಸುಮ್ನೆ ತಗತಿರ್ಬೇಕಷ್ಟ. ಏನ್ ಭಾಷೆ ಮಾತಾಡ್ತಾ ಇದ್ಯಾ? ಕನ್ನಡ ಬರಲ್ವಾ? ಕಲ್ಕಂಡ್ ಮಾತಾಡ. ಡಾಕ್ಟರ್ ರಾಜ್ಕುಮಾರ್ ಇಂದ ಹಿಡಿದು ಎಲ್ಲ ಮೇರು ನಟರ ಒಂದು ಧ್ವನಿಯನ್ನ ನಮ್ಮ ಮುಂದೆ ಪ್ರಸ್ತಾಪ ಪಡಿಸಿದ್ರು. ಈಗ ಈ ಪುನೀತ್ ರಾಜ್ಕುಮಾರ್ ಅವರು ಏನಾದ್ರು ಮುಖತಃ ಭೇಟಿ ಮಾಡಿದ್ದು ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಏನಾದ್ರು ನಿಮ್ಮ ಈ ಒಂದು ಮಿಮಿಕ್ರಿ ನೋಡಿದ್ದು ಘಟನೆ ಏನಾದ್ರು ಇದೆಯಾ? ನಮ್ಮ ಶಿವರಾಜ್ ಕುಮಾರ್ ಸರ್ ಅವರು ಅದೇ ವಾಹಿನಿಗಳಲ್ಲಿ ಬಂದಾಗ ನೋಡಿದ್ದಾರೆ ಅಂತ ಹೇಳಿದ್ದೀನಿ. ಅವರು ಬಹಳ ಖುಷಿ ಪಟ್ಟಿದ್ದಾರೆ. ನಮ್ಮನ್ನ ಬಹಳಷ್ಟು ಹೆಮ್ಮೆಯಿಂದ ನಮ್ಮನ್ನು ಮಾತಾಡಿಸಿದ್ರೆ ಬಹಳ ಖುಷಿ ಆಗುತ್ತೆ. ಅವರ ಫ್ಯಾಮಿಲಿ ಎಲ್ಲರೂ ಕೂಡ ನಮ್ಗೆ ಬಹಳ ಇಷ್ಟವಾದ ಒಂದು ಸಂತೋಷವನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಮನ್ನು ಮಾತಾಡಿಸಿ ಅವರು ಬಹಳ ಅಭಿಮಾನದಿಂದ ನಮಗೆ ಬೆನ್ನು ತಟ್ಟಿದ್ದಾರೆ. ಬಹಳ ಖುಷಿ ಆಗುತ್ತೆ ಸರ್. ಇನ್ನು ಹೀಗೆ ನನ್ನ ಜರ್ನಿ ಹೋಗ್ತಾ ಇದೆ, ಇನ್ನು ಮುಗಿದಿಲ್ಲ. ಯಾವ ಮುಗಿತು ಗೊತ್ತಿಲ್ಲ. ಇದಕ್ಕೆ ನನಗೆ ಪೂರಕವಾಗಿ ನನಗೆ ಎಲ್ಲ ಪ್ರೋತ್ಸಾಹ ಕೊಟ್ಟವರು ಅಂದ್ರೆ ನನ್ನ ಫ್ಯಾಮಿಲಿ. ಈಗ ದಿನೇಶ್ ಅವರು ನೋಡಿದ್ದೀರಾ ನೀವು? ಚಲನಚಿತ್ರದಲ್ಲಿ ನೋಡಿದ್ದೀರಿ. ದಿನೇಶ್ ಅವರ ಧ್ವನಿನೂ ಕೂಡ ಒಂದು ರೀತಿ ವಿಶೇಷವಾಗಿರ್ತಕ್ಕಂಥದ್ದು. ಅವರ ಸಿನಿಮಾ ನೋಡಿ ರಂಜನೆಗೆ ಒಳಗಾಗದವರೇ ಇಲ್ಲ. ಅಷ್ಟೊಂದು ಒಳ್ಳೆ ಅಭಿನಯ ಕೊಟ್ಟಂತ ದಿನೇಶ್ ಅವರು. ಈ ದಿನೇಶ್ ಅವ್ರನ್ನ ಈಗ ನಮ್ಮ ಮುಂದೆ ತರಬೇಕು ಅಂದ್ರೆ, ದಿನೇಶ್ ಅವರು ಅಂದ ತಕ್ಷಣ ಎಲ್ರಿಗೂ ಜ್ಞಾಪಕಕ್ಕೆ ಬರೋದು ಕುಂಬಳಕಾಯಿ. ಆ ಕುಂಬಳಕಾಯಿ ನಮ್ಮ ಶಂಕರ್ ನಾಗ್ ಅವರ CBI ಶಂಕರ್ ಚಿತ್ರದಲ್ಲಿ ಒಂದು ಡೈಲಾಗ್ ಇದೆ. ಆ ಡೈಲಾಗ್ ನಿಮಗೋಸ್ಕರ ಹೇಳ್ತೀನಿ, ಕೇಳಿ.
ಉಹಾ, ಏನು ಓಡ್ತಾ ಇದ್ದೀರಾ? ಲೇ, ಏನೋ ಇದು ಕುಂಬಳಕಾಯ? ಓಯ್, ಇಷ್ಟೊಂದು ಕುಂಬಳಕಾಯಿ, ನನಗೊಂದು ಕುಂಬಳಕಾಯಿ ಕೊಡ್ತೀಯಾ? ಇರೋದು 3 ರೂಪಾಯಿ ಮಾತ್ರ ಮಾರ, ಇದನ್ನ ತಗೊಂಡು ಕೊಡ್ತೀಯಾ? ಏನು 30 ರೂಪಾಯಿ ಅಂತೀಯಾ? ಹಾಗಾದ್ರೆ ಒಂದು ಐಡಿಯಾ ಮಾಡುವ. ಓಯ್ ಬಾ ಇಲ್ಲಿ, ಈ ಮೊನ್ನೆ ಒಂದು ಲೋಡ್ ಕುಂಬಳಕಾಯಿ ಬರಲಿಲ್ವಾ? ಅದು ಇದೆಯಾ ಮಾರ? ಇದರಲ್ಲಿ ಬಾಂಬ್ ಉಂಟು ಮಾರ. ಎಲ್ಲ ಬಾಂಬ್ ಉಂಟು ಅಂದ ತಕ್ಷಣ ಎಲ್ಲ ರಾಶಿಯೇ ಬಿಟ್ಟು ಹೋದ, ಎಲ್ಲ ರಾಶಿಯು ನಮ್ಮದೇ ಆಗಿತ್ತಲ್ಲ. ಬರ್ಲಾ? ಉಮೇಶ್ ಅವರು ಕೂಡ ಹಾಗೇನೆ, ಅವರು ಖಳನಾಯಕನ ಅಭಿನಯ ಮಾಡ್ತಾ ಇದ್ರು ಆರಂಭದಲ್ಲಿ. ನಂತರ ಈ ರೀತಿ ಹಾಸ್ಯ ಕಲಾವಿದ ವೃತ್ತಿಗೆ ಬಂದ್ಬಿಟ್ರು ಅವರು. ಬಟ್ ಎರಡೂ ವೃತ್ತಿನಲ್ಲೂ ಕೂಡ ಅವರು ತುಂಬಾ ಹೆಸರು ಮಾಡಿದಂತ ವ್ಯಕ್ತಿತ್ವ ದಿನೇಶ್ ಅವರು. ಮತ್ತೆ ಇನ್ನೊಬ್ಬ ನಮ್ಮ ನಟನ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಬಾಲಕೃಷ್ಣ ಅವರು. ಬಾಲಕೃಷ್ಣ ಅವರಿಗೆ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಅವರಿಗೆ ಕಿವಿ ಕೇಳ್ತಾ ಇರ್ಲಿಲ್ಲ ಅಂತ ಹೇಳ್ತಾರೆ. ಆದ್ರೆ ಅವ್ರ ಅಭಿನಯ ನೋಡಿದ್ರೆ ಯಾರು ಕೂಡ ಇವರಿಗೆ ಕಿವಿ ಕೇಳಲ್ಲ ಅಂತ ಹೇಳಿಕ್ ಸಾಧ್ಯನೇ. ನಿಜವಾಗ್ಲೂ ಅದೊಂದು ರೀತಿ ಅವರಿಗೆ ಒಳ್ಳೆ ಕೊಡುಗೆ ಅಂತ ಅನ್ಸುತ್ತೆ. ಬರೀ ಅವ್ರು ಹೇಳೋದನ್ನ ಕೇಳಿ ಇವರು ಅದಕ್ಕೆ ಪ್ರತಿಕ್ರಿಯೆ ನೀಡ್ಬೇಕಲ್ಲ. ನಿಜವಾಗ್ಲೂ ಬಹಳ ಅದೊಂದು ರೀತಿ ಚಾಲೆಂಜಿಂಗ್ ಜಾಬ್ ಅಂತ ಹೇಳ್ಬೋದು. ದಿವಂಗತ ಬಾಲಕೃಷ್ಣ ಅವರ ಅಭಿನಯದ ಬಗ್ಗೆ ನಮ್ಮ ಲಿಂಗಾರಾಧ್ಯ ಅವರು. ನಾನು ಏನ್ ಹೇಳೋದಕ್ಕಿಂತ ನಿಮಗೆ ಡೈಲಾಗ್ ಬೇಕು ಅಂತ ನನಗೆ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ಆ ಡೈಲಾಗ್ ಹೇಳ್ಬಿಡ್ತೀನಿ. ಬಾಲಕೃಷ್ಣ ಅವರು, ಹೇಳಿ ಹೇಳಿ. ಆ ಪಾರ್ವತಮ್ಮ, ನಿನ್ನ ಮಗನ ಇರ್ಲಿಲ್ಲ, ಅವನು ಏನಾಗಿದ್ದಾನಂತೆ ನಿನಗೇನು ಗೊತ್ತಮ್ಮ? ಏನ್ ಮಾಡ್ದ ಗೊತ್ತಾ? ಸಾವುಕಾರ ಮಗಳು ದುರ್ಗಿ ತಲೆನ ಹಿಡ್ದ, ಮುಂದಲೆನ ಕತ್ತರಿಸ್ಕೊಂಡ. ಏನಮ್ಮ, ನಿನ್ನ ಸೆರಗಲ್ಲಿ ಕೆಂಡ ತುಂಬಿಕೊಂಡಿದ್ಯಾ ತಾಯಿ, ಕೆಂಡ ತುಂಬಿಕೊಂಡಿದ್ಯಾ? ಭದ್ರಾ ಭದ್ರಾ, ಸಾವುಕಾರ್ರೇ, ಇದು ಸರಿ ಇಲ್ಲ, ಸರಿ ಇಲ್ಲಪ್ಪ, ಸರಿ ಇಲ್ಲ. ಯಾರೇ ಕೂಗಾಗ್ಲಿ, ಊರೇ ಹೋರಾಡ್ಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲಪ್ಪ, ನಿನ್ನ ನೆಮ್ಮದಿಗೆ ಭಂಗವಿದೆಯೇ ಅಂತ ಹಾಡ್ತಾ ಇದ್ದಾನೆ. ಭದ್ರಾ ಆಡ್ತಾ ಇದ್ದಾನಪ್ಪ, ಹುಷಾರು ಹುಷಾರು. ನಿಜವಾಗ್ಲೂ ಬಾಲಕೃಷ್ಣ ಅವ್ರದ್ದು ಅಭಿನಯ ಇರ್ತಕ್ಕಂಥ ನಾನಿನ್ನ ಮರೆಯಲ್ಲ ಇರಬಹುದು, ಆಮೇಲೆ ಬಂಗಾರದ ಮನುಷ್ಯ ಇರಬಹುದು, ಹಲವಾರು ಫಿಲ್ಮ್ಗಳಲ್ಲಿ ಅವರ ಅಭಿನಯ ನೆನ್ಸ್ಕೊಂಡ್ರೆ ಈಗಲೂ ಕೂಡ ಕಣ್ಮುಂದೆ ಬಂದಂಗಿರುತ್ತೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಸಂಪತ್ತಿಗೆ ಸವಾಲ್ ಚಿತ್ರದ ತುಣುಕನ್ನ ತೋರಿಸಿದ್ರು ಲಿಂಗಾರಾಧ್ಯ ಅವರು. ಸರ್, ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಕಡಿಮೆನೆ. ಇಷ್ಟೊಂದು ಲಿಸ್ಟನ್ನೇ ಇದೆ ನಮ್ಮ ಕನ್ನಡ ಚಿತ್ರರಂಗದ ಎಲ್ಲಾ ಮೇರು ನಟರ ಒಂದೇ ಸಮಯದಲ್ಲಿ ಒಂದೇ ದರ್ಶನ ಆದಂಗಾಯ್ತು ನಮ್ಮೆಲ್ಲರಿಗೂ ಕೂಡ. ಲಿಂಗಾರಾಧ್ಯ ಅವರೇ, ಈಗ ನೀವು ನಟನೆ ಮಾಡಬೇಕು, ಹೊರಗಡೆ ಹೋಗ್ತಾ ಇರ್ತೀರಾ, ಅನೇಕ ಫಂಕ್ಷನ್ಸ್ಗಳಲ್ಲೂ ಕೂಡ ಕಾರ್ಯಕ್ರಮಗಳನ್ನು ನೀಡ್ತಾ ಇರ್ತೀರಾ. ಮನೆಯವರ ಸಪೋರ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ. ಯಾವ ರೀತಿ ಬೆಂಬಲಿಸ್ತಾರೆ ನಿಮಗೆ ನಿಮ್ಮ ಫ್ಯಾಮಿಲಿಯವರಾಗ್ಲಿ? ಬಹಳ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾರೆ. ಅದರಲ್ಲೂ ನಮ್ಮ ಮನೆಯವರು ಸಾಮಾನ್ಯವಾಗಿ ಮನೆಯನ್ನ ಬಿಟ್ಟು ಕಳಿಸೋದು ಬಹಳ ಕಷ್ಟ ಯಜಮಾನ್ರು. ಹೌದು, ನಾನು ಹೋದ್ರೆ ವಾರಾನ್ಗಟ್ಲೆ ಹೋಗ್ಬಿಡ್ತಾ ಇದ್ದೆ ಕಾರ್ಯಕ್ರಮಕ್ಕೆ. ನನ್ನ ಹೆಂಡತಿ ಸುಕನ್ಯಾ ಅಂತೇಳಿ ಬಹಳ ಒಳ್ಳೆ ಗೃಹಿಣಿ. ಮೇಲಾಗಿ ನನ್ನ ಕಾರ್ಯಕ್ರಮಕ್ಕೆ, ನನ್ನ ಪ್ರೋಗ್ರಾಮಿಂಗ್ ಅಂದ್ರೆ ಯಾವಾಗಂದ್ರೆ ಆವಾಗ ನನಗೆ ಪ್ರೋತ್ಸಾಹ ಕೊಡ್ತೀನಿ. ನನ್ನ ಮಗ ಸಂದೇಶ್ ಮತ್ತು ಮಗಳು ಸ್ನೇಹ, ಇವರೆಲ್ಲರೂ ಕೂಡ ನನಗೆ ಬಹಳಷ್ಟು ಮಟ್ಟಿಗೆ ಪ್ರೋತ್ಸಾಹ ಕೊಟ್ಟರು. ಅವರ ಪ್ರೋತ್ಸಾಹದಿಂದಲೇ ನಾನು ಇವತ್ತೊಬ್ಬ ಕಲಾವಿದ ಅಂತ ಕರ್ಸ್ಕೊಳ್ಳಕ್ ಸಾಧ್ಯ ಆಯ್ತು. ಈಗ ಲಿಂಗಾರಾಧ್ಯ ಅವರೇ, ಇದಿಷ್ಟು ಒಬ್ಬ ಕಲಾತ್ಮಕ ಜೀವನವನ್ನ ನಡೆಸುವಂಥವ್ರು ನೀವು, ಇದರಿಂದ ನಿಮ್ಮ ಜೀವನವನ್ನ ಸಾಗಿಸ್ಲಿಕ್ಕೆ ಸಾಧ್ಯ ಆಗಿತ್ತಾ, ಅಥವಾ ವೃತ್ತಿ ಏನ್ ಮಾಡ್ತೀರಿ? ಸರ್, ವೃತ್ತಿ ನಾನು ಕೃಷಿಕ, ಸ್ವಲ್ಪ ತೋಟ ಇದೆ, ಅದ್ರ ಜೊತೆಗೆ ಪೌರೋಹಿತ್ಯ. ಹೆಚ್ಚಿನದಾಗಿ ಅದನ್ನೇನು ನಾನು ಆದಾಯವಾಗಿ ಮಾಡ್ಕೊಂಡಿಲ್ಲ. ಅದನ್ನೇನು ಯಾರ ಹತ್ರನು ನಾವು ಡಿಮ್ಯಾಂಡ್ ಮಾಡಿ ತಗೊಳ್ಳುವಂಥದ್ದಲ್ಲ. ಇದೊಂದು ಅಭಿಮಾನಕ್ಕೆ ಪೌರೋಹಿತ್ಯ ಕೂಡ ಮಾಡ್ತೀನಿ. ಜೊತೆಗೆ ನಾನು ಕಲಾವಿದನಾಗಿ ಹೆಚ್ಚು ತೊಡಗಿಸ್ಕೊಂಡಿರೋದು. ಸಾಧಾರಣವಾಗಿ ಸಿಗ್ತಾ ಇರುತ್ತೆ ಕಾರ್ಯಕ್ರಮಗಳು, ವೇದಿಕೆ ಕಾರ್ಯಕ್ರಮ ಇರ್ಬೋದು, ಮತ್ತೆ ಇದು ಸಭಾಂಗಣದ ಕಾರ್ಯಕ್ರಮ, ಮತ್ತೆ ಹೊರಾಂಗಣ ಕಾರ್ಯಕ್ರಮಗಳು, ಬಹಳಷ್ಟು ಕಾರ್ಯಕ್ರಮಗಳು ಸಿಗ್ತಾ ಇರುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಈ ಇತ್ತೀಚಿನ ದಿನಗಳಲ್ಲಂತೂ ಒಂದ್ ರೀತಿ ಫ್ಯಾಷನ್ ಆಗ್ಬಿಟ್ಟಿದೆ. ಯಾರು ಕೇಳಿದ್ರು ಅಯ್ಯೋ ನಂಗೆ ಟೈಮ್ ಇಲ್ಲ ಅಂತಾನೆ ಹೇಳ್ತಿರ್ತಾರೆ. ನೀವೊಬ್ರು ಕೃಷಿಕರಾಗಿ, ಒಬ್ಬ ಕಲಾವಿದರಾಗಿ ಸಮಯದ ಹೊಂದಾಣಿಕೆ ಹೇಗೆ ನಿಮ್ದು? ನನ್ನ ಬಿಡುವಿನ ಟೈಮ್ನಲ್ಲಿ ನಾನು ನನ್ನ ತೋಟದ ಕೆಲಸಗಳನ್ನ ಮಾಡ್ಕೋತೀನಿ. ಅದ್ರ ಜೊತೆಗೆ ನನ್ನ ಮಗ ನಾನಿಲ್ದೇ ಇರೋ ಸಂದರ್ಭದಲ್ಲಿ ತೋಟದ ಕೆಲಸಗಳನ್ನೆಲ್ಲ ಮಾಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಅವರ ಒಂದು ಸಹಕಾರ ನನಗೆ ಹೆಚ್ಚಿನದಾಗಿರೋದ್ರಿಂದ ನಾನು ಮಾಡಕ್ ಸಾಧ್ಯ. ಜೊತೆಗೆ ಈ ನಿಮ್ಮ ಧ್ವನಿ ಅನುಕರಣೆಗೂ ಕೂಡ ನೀವು ಗ್ಯಾಪ್ ಬಿಟ್ಬಿಟ್ರೆ ಅದು ಅಟ್ಟಚ್ಚು ಬಿಟ್ಟು ಹೋಗುವಂತ ಸಂದರ್ಭಗಳೇ ಹೆಚ್ಚು. ಇದನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಿರ್ತೀರಾ? ಮನೆಯಲ್ಲಿ ನಂದೊಂದು ಸಣ್ಣ ಬಾಕ್ಸ್ ಇಟ್ಕೊಂಡಿದ್ದೀನಿ ಸರ್. ಅದರಲ್ಲಿ ಹಾಡು ಹೇಳ್ತಾ ಇರ್ತೀನಿ. ಜನಪದ, ಭಾವಗೀತೆ, ಭಕ್ತಿಗೀತೆ ಎಲ್ಲದನ್ನು ಹಾಡ್ತೀನಿ. ಮತ್ತೆ ನಮ್ಮ ಆಕಾಶವಾಣಿ ನಿಮ್ಮ ಮೇಲೆ ಯಾವ ರೀತಿ ಪ್ರಭಾವ? ಸರ್, ನಮ್ಮ ಮನೆಯವರು ಒಂದು ಕೆಲಸ ಮಾಡ್ತಾರೆ. ನಾನಿನ್ನು ಮಲ್ಕೊಂಡಿರ್ತೀನಿ, ಫಸ್ಟ್ ಹಾಕೋದೇ ರೇಡಿಯೋ ಹಾಕಿ ನನ್ನನ್ನು ಎಬ್ಬಿಸ್ತಾರೆ. ಅದರಲ್ಲಿ ನಾನು ಮೊದಲು ಕೇಳೋದು ಗೀತಾರಾಧನೆ.
ಗೀತಾರಾಧನೆ ಆದ ತಕ್ಷಣ ನನಗೆ ಯಾಕೆ ಆಕಾಶವಾಣಿ ಇಷ್ಟ ಆಯ್ತು ಅಂದ್ರೆ, ಗೀತಾರಾಧನೆ ಕೇಳ್ತಿದ್ದಂಗೆ ನಮ್ಮ ಕರ್ಜಿಗೆ ಅವ್ರದ್ದು ಕರುನಾಳು ಬಾ ಬೆಳಕ್ಕೆ ಅದನ್ನು ಕೇಳ್ತಿದ್ದಂಗೆನೆ ಒಂದು ಬಡಿದೆಬ್ಬಿಸ್ದಂಗೆ ಆಗುತ್ತೆ. ಮಲ್ಕೊಂಡಿದೆ ಇನ್ನು ಬೇಗ ಎದ್ದೇಳು ನಿನ್ನ ಕಾರ್ಯೋನ್ಮುಖನಾಗು ಅಂತ ಹೇಳ್ತಾ ಇರುತ್ತೆ. ಅವರ ಒಂದು ಸ್ಫೂರ್ತಿದಾಯಕ ಮಾತುಗಳು ಆಕಾಶವಾಣಿನಲ್ಲಿ. ಆಮೇಲೆ ನಮ್ಮ ಭದ್ರಾವತಿ ಆಕಾಶವಾಣಿ ನಿಜವಾಗ್ಲೂ ಅತ್ಯುತ್ತಮವಾದಂತಹ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತಾ ಇದ್ರಿ. ಇವತ್ತು ನಾನು ನೋಡ್ತಾ ಇದ್ದೀನಿ, ಇವತ್ತು ಪತ್ರ ವ್ಯವಹಾರಗಳೇ ಇಲ್ಲ. ಪತ್ರ ಬರೀರಿ ಅಂತ ಹೇಳೋರು ಯಾರು ಗೊತ್ತಾ? ಇವತ್ತು ನಮ್ಮ ಆಕಾಶವಾಣಿಯವರು ಪ್ರಶಂಸೆಗೆ ಪತ್ರ ಬರೀರಿ, ವಾಟ್ಸಪ್ ಮೂಲಕ ಮಾಡಿ, ಇದನ್ನೆಲ್ಲ ಕೇಳ್ಕೊತಾ ಇದಾರಲ್ಲ ಜನ. ಪತ್ರ ಬರೆಯೋ ರೂಢಿ ಇಟ್ಕೊಂಡಿದ್ದಾರೆ ಅಂದ್ರೆ ನಮ್ಮ ಆಕಾಶವಾಣಿ. ಅದರಲ್ಲೂ ನನಗೆ ಬಹಳ ಪ್ರೀತಿಯಿಂದ ನಮ್ಮ ಭದ್ರಾವತಿ ಆಕಾಶವಾಣಿ. ಇದನ್ನ ನೀವು ಅಂಬರೀಷ್ ಅವ್ರ ಧ್ವನಿನಲ್ಲಿ ಹೇಳ್ತಿದ್ರಿ. ಒಂದ್ ವೇಳೆ ಅಂಬರೀಷ್ ಅವರು ಈ ತರ ಹೇಳೋದಾದ್ರೆ ಯಾವ ರೀತಿ ಹೇಳ್ತಾರೆ? ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ಈ ಭದ್ರಾವತಿ ಆಕಾಶವಾಣಿ ಬಹಳ ಅತ್ಯುತ್ತಮವಾದಂಥ ಕಾರ್ಯಕ್ರಮಗಳನ್ನ ನೀಡ್ತಾ ಇದ್ದಾರೆ. ಯಾಕೆಂದ್ರೆ ಎಂತೆಂಥ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ ಅಂದ್ರೆ, ಎಷ್ಟೋ ಜನಕ್ಕೆ ರೈತರುಗಳಿಗೆ ಮಾಹಿತಿನೇ ಇರಲ್ಲ. ಆ ರೈತರ ಬಗ್ಗೆ ಮಾಹಿತಿ ನೀಡ್ತಾ ಇರ್ತೀರಿ. ಹಾಗೇನೆ ಜನಪದ ಗೀತೆಗಳು ಯಾವುದೋ ಕೇಳೇ ಇರೋದಿಲ್ಲ. ಆಮೇಲೆ ಕೋಲಾಟ ಅಂದ್ರೆ ಕೆಲವ್ರು ಗೊತ್ತಿರಲ್ಲ, ಸೋಮಾನೆ ಪದಗಳನ್ನ ಹಾಕ್ತೀರಾ, ಮೂಲ ಜನಪದವನ್ನ ಜ್ಞಾಪಿಸ್ತೀರಾ. ಹಾಗೇನೆ ಎಲ್ಲ ತರದ ಕಾರ್ಯಕ್ರಮ ಕೊಡ್ತಾರೆ ಅಂದ್ರೆ ಬಹಳ ಖುಷಿ. ನನಗೆ ಇಷ್ಟವಾದ್ದು ಆಕಾಶವಾಣಿ. ಯಾಕೆಂದ್ರೆ ಅದನ್ನ ಕೆಲಸ ಮಾಡ್ಕೋಬಹುದು, ಕಿವಿ ಕೇಳ್ತಾ ಇರುತ್ತೆ, ಕೆಲಸ ಮಾಡ್ತಾ ಇರುತ್ತೆ. ಬಸವಣ್ಣವ್ರು ಹೇಳಿದಂಗೆ ಕಾಯಕವೇ ಕೈಲಾಸ ಮಾಡಿಸೋದು ಅಂದ್ರೆ ನಮ್ಮ ಆಕಾಶವಾಣಿ ಒಂದೇ. ಇನ್ನ ಲಿಂಗಾರಾಧ್ಯ ಅವರೇ, ನಿಮ್ಮ ಊರಿನ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ. ಈಗ ನೀವು ರೋಡಲ್ಲಿ ಎಲ್ಲ ಹೋಗೋಬೇಕಾದ್ರೆ ಎಲ್ಲ ಒಂದು ಹಾಡು ಧ್ವನಿ ಕೇಳಿಸತ್ತೆ, ಅಂಬರೀಷ್ ಅವರ ನಟನೆಯ ಧ್ವನಿ. ಆ ಟೈಮಲ್ಲೂ ಕೂಡ ಅದು ಮನಸ್ಸಿನ ಆಳದಿಂದ ಬಂದ್ಬಿಡತ್ತಾ? ಬಂದ್ಬಿಡುತ್ತೆ ಮೇಡಮ್. ನನಗೆ ಯಾಕೆ ಇಷ್ಟ ಅಂದ್ರೆ, ಅಂಬರೀಷ್ ಅವರ ಹಾಡು ಕನ್ನಡ ರೋಮಾಂಚನವಿ ಕನ್ನಡ. ನೀವು ಕೇಳಿರ್ಬೋದು, ಕನ್ನಡ ರೋಮಾಂಚನವಿ ಕನ್ನಡ. ಈ ಹಾಡಿಗೆ ನಾನು ಆರ್ಕೆಸ್ಟ್ರಾದಲ್ಲಿ ಫಸ್ಟ್ ಅಭಿನಯ ಮಾಡಿ ಅಂಬರೀಷನ್ನ ಪಟ್ಟ ಪಡ್ಕೊಂಡಿದ್ದಿದೆ. ಬೇರ್ಯ ಕೇಳಿರ್ಬೋದು, ಹಾಸನ ಆ ಕಡೆ ರಾಮನಾಥ್ಪುರ. ಅಲ್ಲಿ ನನ್ನ ಮೊದಲ ಕಾರ್ಯಕ್ರಮದಲ್ಲಿ ನಾನು ಅಂಬರೀಷ್ ಆಗಿ ಪರಿಚಯ ಆಗೋದಕ್ಕೆ ಆ ವೇದಿಕೆ ಸಾಕ್ಷಿ. ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿದ್ರು, ಡಾಕ್ಟರ್ ಅಂಬರೀಷ್ ಅಭಿಮಾನಿಗಳು ಇಬ್ರು ಇದ್ರು. ಆ ಒಂದು ಸಂದರ್ಭ ಹೇಳಲೇಬೇಕು ಅನ್ಸುತ್ತೆ. ಅದು ನನಗೆ ಬಹಳ ಖುಷಿ ಕೊಟ್ಟಂತಹ ಒಂದು ವೇದಿಕೆ. ಅಲ್ಲೇ ನಮ್ಮ ಆರ್ಕೆಸ್ಟ್ರಾದವರು ಅಂದ್ರೆ ವಾದ್ಯಗೋಷ್ಠಿಯವರು ಹೇಳಿದ್ರು, ವಿಷ್ಣುವರ್ಧನ್ ಅಭಿಮಾನಿಗಳು ಹೇಳ್ತಾ ಇದ್ರು, ಸಾರ್ ವಿಷ್ಣುವರ್ಧನ್ ಅವರು ಹಾಡು ಹೇಳಿ. ಹಾಡಿದ ತಕ್ಷಣ ಈ ಕಡೆ ಅಂಬರೀಷ್ ಅಭಿಮಾನಿಗಳು ಒಂದ್ ಕಡೆ ನಿಂತಿರೋ, ಅಂಬರೀಷ್ ಅವ್ರು ಹಾಡಾಡಿ. ಅವಾಗ ಅಂಬರೀಷ್ ಅವರ ಸೋಲಿಲ್ಲ ಸರ್ದಾರ ಒಂದು ಹಾಡು ಬರ್ತಾ ಇತ್ತು. ಆವಾಗ ನಾನೇನ್ ಮಾಡಿದೆ, ಅದಕ್ಕೆ ಒಂಚೂರು ಅಭಿನಯ ಮಾಡ್ಬೇಕು ಅಂತೇಳಿ ನನ್ನ ಸ್ನೇಹಿತರನ್ನು ಕೇಳಿದೆ. ಮಾಡಿ ಸರ್, ಸಂತೋಷ ಆದ್ರು. ನಮ್ಮ ಆರ್ಕೆಸ್ಟ್ರಾ ಸ್ನೇಹಿತರು ಹೇಳಿದ ತಕ್ಷಣ ಒಂದು ಅಭಿನಯ ಮಾಡಿದೆ. ಹಾಗೆ ಅವಾಗೇನು ಮೇಕಪ್ ಇರ್ಲಿಲ್ಲ, ಹಾಗೆ ಏನು ಪೌಡರ್ ಹಚ್ಕೊಂಡು ಮಾಡ್ತಾ ಇದ್ದೆ. ಮಾಡಿದ ತಕ್ಷಣ ಜನ ಎಲ್ಲಿದ್ರೋ ಏನೋ ಮೇಡಮ್, ಏನು ಬಂದು ಹಾರಗಳ ಮೇಲೆ ಹಾರ ಹಾಕ್ತಾ ಇದ್ರು. ಆಮೇಲೆ ಇನ್ನೊಂದು ಇದಿತ್ತು ನಮ್ಮಲ್ಲಿ ಆರ್ಕೆಸ್ಟ್ರಾಗಳಲ್ಲಿ, ಒಂದು ಖುಷಿ ಆಗ್ಬಿಟ್ರೆ ಬರೀ ಹಾರ ಹಾಕ್ತಿರ್ಲಿಲ್ಲ, ಪಿನ್ನ ತಗೊಂಡು ನೋಟ್ಗಳನ್ನ ಚುಚ್ಚಿಕೊಂಡು ಬಂದು ನಮ್ಮ ಜಾಬಿಗೆ ಚುಚ್ಚುತ್ತಾ ಇದ್ರು. ಅವಾಗ ಇನ್ನೂ ಖುಷಿ ಆಗ್ಬಿಡೋದು. ನಾವು ಸರಸ್ವತಿಯನ್ನ ಪ್ರದರ್ಶನ ಮಾಡಿದ್ರೆ ಲಕ್ಷ್ಮಿ ಬರ್ತಾ ಇದಾರಲ್ಲ ಅನ್ನೋ ಖುಷಿ ಇರ್ತಾ ಇತ್ತು. ಅದು ಜೀವನೋಪಾಯಕ್ಕೆ ಲಕ್ಷ್ಮಿ ಆದ್ರೆ ಎಲ್ರಿಗೂ ಸಂತೋಷ ಪಡಿಸೋಕೆ ಸರಸ್ವತಿಯನ್ನ ನಾವು ತೋರಿಸ್ತಾ ಇದ್ವಿ ಅಲ್ವಾ. ಹಾಗೆ ಆ ಒಂದು ವೇದಿಕೆ ನನಗೆ ಬಹಳ ಖುಷಿ ಕೊಟ್ಟಿತ್ತು. ಆವತ್ತಿಂದ ನಾನು ಅಂಬರೀಷ್ ಆದವನು ಹೀಗೇ ನಡೆಸ್ಕೊಂಡು ಬರ್ತಾ ಇದೆ. ನನಗೆ ಅನ್ನದಾತರು ಅಂದ್ರೆ ನಮ್ಮ ಅಂಬರೀಷ್ ಅಣ್ಣವರು. ಯಾವಾಗ್ಲೂ ಅವ್ರನ್ನ ಸ್ಮರಣೆ ಮಾಡ್ತಾ ಇರ್ತೀನಿ. ನಿಮ್ಮ ಹೆಸರನ್ನೇ ಮರ್ತು ಬಿಟ್ಟಿದ್ದಾರೆ ಅನ್ಸುತ್ತೆ. ಎಷ್ಟೋ ಜನ ನನ್ನನ್ನು ಎಲ್ಲಾದ್ರೂ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಕ್ಕರೆ, ಬಸ್ಸಲ್ಲಿ ಸಿಕ್ಕರೆ ಅಂಬರೀಷ್ ಅಂದಾಗ ನಾನು ತಿರುಗಿ ನೋಡ್ತೀನಿ. ಆರಾಧ್ಯ ಅಂದ್ರೆ ಇರ್ಲಿ, ಅಂಬರೀಷ್ ಅಂದ್ರೆ ಸಾಕು. ಯಾಕೆಂದ್ರೆ ನಾನು ಆರಾಧ್ಯ ಅನ್ನೋದನ್ನ ಮರ್ತು ಬಿಟ್ಟಿದ್ದೀನಿ ನಾನು. ಈ ಒಂದು ಸಮಯದಲ್ಲೂ ಕೂಡ ನಿಮ್ಮ ಹೆಸರು ನಮಗ್ ಮರ್ತು ಹೋಗ್ತಾ ಇದೆ ಈಗ. ಹಾಗೆ ಈಗೊಂದು ಜೀವನ ಜರ್ನಿ ನಡೀತಾ ಇದೆ ಸರ್. ಕಲಾ ಸೇವೆಯಲ್ಲಿ ಏನೋ ಎಷ್ಟು ದಿನ ಇರ್ತೀನೋ ಅಷ್ಟು ದಿನ ಈ ಕಲಾ ಸೇವೆನಲ್ಲಿ ತೊಡಗು ಹೋಗ್ಬೇಕು ಅನ್ನೋದು ನನ್ನ ಆಸೆ. ಇನ್ನು ಆರಾಧ್ಯ ಅವರೇ, ನಿಮ್ಮ ಜೀವನದ ಯಾವ್ದಾದ್ರೂ ಕೂಡ ಕಹಿ ಘಟನೆ ಕೂಡ ನಮ್ಮೊಟ್ಟಿಗೆ ಹಂಚ್ಕೊಬೋದಾ? ಕಹಿ ಘಟನೆ ಅಂದ್ರೆ, ನನಗೆ ಈ ವಾದ್ಯಗೋಷ್ಠಿಗಳಲ್ಲಿ ಕಾರ್ಯಕ್ರಮ ನಿರ್ವಹಿಸಬೇಕು ಅಂತ ಬಹಳ ಆಸೆ. ಒಂದು ದೊಡ್ಡ ಆರ್ಕೆಸ್ಟ್ರಾ ಇತ್ತು, ಹೆಸರು ಬೇಡ. ಅಲ್ಲಿ ಆರ್ಕೆಸ್ಟ್ರಾ ನಡಿಬೇಕಾದ್ರೆ ನಾನು ಹೋಗಿ ಒಂದು ಮಿಮಿಕ್ರಿ ಮಾಡ್ತೀನಿ ಸರ್, ನನಗೊಂದು ಅವಕಾಶ ಕೊಡಿ ಅಂದೆ. ಅವರು ಈಗ ಕೊಡ್ತೀನಿ, ಹಾಗೆ ಕೊಡ್ತೀನಿ, ಹೀಗೆ ಕೊಡ್ತೀನಿ, ಹಾಗೆ ಕೊಡ್ತೀನಿ ಅಂತ ಹೇಳಿ ಅವಕಾಶನೇ ಕೊಡಲಿಲ್ಲ. ಲಾಸ್ಟಿಗೆ ಅವರಿಗೆ ತಡೆಯೋಕ್ಕಾಗದೆ ಬೈದ್ಬಿಟ್ಟೆ. ಅವ್ರೇನ್ ಮಾಡ್ಬಿಟ್ರು, ನನ್ನ ಹೊಡಿಲಿಕ್ಕೆ ಬಂದ್ರು. ನಾನೇನ್ ಮಾಡ್ಬಿಟ್ಟೆ, ಸ್ಟೇಜಿಂದ ಹಾರಿ ಕೆಳಗಡೆ ಹೋಗ್ತಾ ಇದ್ದೆ. ಮನೆಗೆ ಬಂದ್ರೆ ನನ್ನ ಹಿಂದ್ಗಡೆನೆ ಬಂದ್ಬಿಟ್ರು ಅವರು ನನ್ನ ನೋಡಿಲಿಕ್ಕೆ. ನನಗೆ ಬಹಳ ನೋವಾಯ್ತು. ಯಾವುದೋ ಒಂದು ಮನೆಯೊಳಗಡೆ ಸೇರ್ಕೊಂಡ್ಬಿಟ್ಟು ನಾನು ಬಚಾವಾಗ್ಬಿಟ್ಟೆ. ಮಾರನೇ ದಿವಸದಿಂದ ನನಗನ್ನಿಸ್ತು, ನಾನೊಬ್ಬ ಉತ್ತಮ ಕಲಾವಿದನಾಗಿ ಇವತ್ತು ಈ ಆರ್ಕೆಸ್ಟ್ರಾದವರು ನನ್ನನ್ನು ಬೇಡ, ಅವಕಾಶ ಕೊಡಲ್ಲ ಅಂಥೇಳಿ ನನಗೆ ಕಳಿಸಿದ್ದಾರೆ. ನಾನು ಅದೇ ಆರ್ಕೆಸ್ಟ್ರಾದವರು, ಅದೇ ವಾದ್ಯಗೋಷ್ಠಿಯವರು ನಾನು ಕರೆಸ್ಬೇಕು ಅಂತೇಳಿ ನಾನು ಅಲ್ಲಿಂದ 1 ವರ್ಷಕ್ಕೆ ಉತ್ತಮ ಕಲಾವಿದ ಆದ ನಂತರ ಅವರೇ ನನ್ನನ್ನು ಬರಮಾಡ್ಕೊಂಡ್ರು. ಆವಾಗ ನನಗೆ ಬಹಳ ಖುಷಿ ಆಯ್ತು. ಇದೊಂದು ಕೈ ಘಟನೆಯನ್ನ ನನ್ನ ಜೀವನದಲ್ಲಿ ನಾನು ಮರೆಯೋಕೆ ಸಾಧ್ಯ ಇಲ್ಲ.
ಈಗ ಮಿಮಿಕ್ರಿ ಆರ್ಟಿಸ್ಟ್ಗಳಿಗೆ ಕಂಠ ಗಟ್ಟಿ ಇರಬೇಕು ಅಂತ ಹೇಳ್ತಾರೆ. ಈ ಕಂಠವನ್ನ ಹೇಗೆ ಕಾಪಾಡ್ಕೊಬೇಕು ಅಂತ ಹೇಳ್ತೀರಾ ಆರತಿ ಅವರೇ? ಕಂಠ ನಾವು ಕರೆಕ್ಟಾಗಿ ಇಟ್ಕೋಬೇಕು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಕಂಠ ನಾವು ಮಧುರವಾಗಿ ಇಟ್ಕೋಬೇಕು. ಆಮೇಲೆ ನಾವು ಏನಂದ್ರೆ ಕಂಠ ಮಧುರವಾಗಿಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಕೆಲವು ಸಾರಿ ಕಂಠ ಬಿದ್ದೋಗಿದ್ದು ಉಂಟು. ಯಾಕೆಂದ್ರೆ ಹಲವಾರು ಊರುಗಳಿಗೆ ಹೋಗ್ತಾ ಇರ್ತೀವಿ, ನೀರು ಕುಡಿದು ಬಿಡ್ತೀವಿ. ಅದಕ್ಕೋಸ್ಕರ ನಾನು ಜೂನಿಯರ್ ಅಂಬರೀಷ್ ಆಗ್ಬಿಟ್ಟೆ. ಕೆಲವು ಸಾರಿ ನಾನು ಆಕ್ಚುಲಿ ನಿರೂಪಕನಾಗಿ ಬಂದಿದ್ದು ಆರ್ಕೆಸ್ಟ್ರಾಕ್ಕೆ, ಆಮೇಲೆ ಮಿಮಿಕ್ರಿ ಇಷ್ಟ ಆದೆ, ಆಮೇಲೆ ನಾನು ಅಂಬರೀಷ್ ಜೂನಿಯರ್ ಆದೆ. ಇಲ್ಲಿವರೆಗೆ ನನ್ನ ಈ ಒಂದು ಜರ್ನಿ ಕರ್ನಾಟಕದ ಮೂಲೆ ಮೂಲೆ ಎಲ್ಲ ಕಡೆ ಕಾರ್ಯಕ್ರಮ ಕೊಡ್ತಾ ಬಂದಿದ್ದೀನಿ ಸರ್. ಆರತಿ ಅವರೇ, ನಿಮಗೆ ವೇದಿಕೆಗೆ ಅವಕಾಶ ಹೇಗ್ ಸಿಗ್ತಾ ಇದೆ ಇವಾಗೆಲ್ಲ? ಪರವಾಗಿಲ್ಲ ಸರ್, ಸಾಧಾರಣ ಮಟ್ಟಿಗೆ ಇವತ್ತು ಕಡಿಮೆ ಆಗ್ತಾ ಇದೆ ಇವತ್ತಿನ ದಿನಗಳಲ್ಲಿ. ಏಕೆಂದರೆ ಇವತ್ತು ಮಾಧ್ಯಮಗಳು ಕೈನಲ್ಲಿ ಮೊಬೈಲ್ಗಳಿದೆ, ಅದರಲ್ಲೇ ಎಲ್ಲ ಕಾರ್ಯಕ್ರಮಗಳು. ಎಂತೆಂಥ ಕಲಾವಿದರಿದ್ದಾರೆ ಇವತ್ತು, ದೊಡ್ಡ ದೊಡ್ಡ ಮಿಮಿಕ್ರಿ ಕಲಾವಿದರಿದ್ದಾರೆ. ಅವರ ಮಿಮಿಕ್ರಿಗಳನ್ನ ನೋಡ್ತಾರೆ, ಅವರವರ ಕಾರ್ಯಕ್ರಮಗಳನ್ನ ನೋಡ್ತಾರೆ. ಹಾಗಾಗಿ ನಮ್ಮ ಕಾರ್ಯಕ್ರಮ ಕಡಿಮೆ ಆಗ್ತಾ ಇದೆ ಸರ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಹೇಳಬೇಕಂದ್ರೆ, ಒಬ್ಬ ಮಿಮಿಕ್ರಿ ಆರ್ಟಿಸ್ಟ್ ಹಾಕ್ಬೇಕು ಅಂತ ಅಂದ್ರೆ ಅವರು ಹೇಗೆ ಇರಬೇಕು, ಅವರು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತೀರಾ? ನಿಮಗೇನು ಕಾಂಪಿಟೇಟರ್ ಆಗೋದಿಲ್ಲ? ಏನು ಮಾಡಬೇಕು ಅಂದರೆ ಆತ ಶ್ರದ್ಧೆಯಿಂದ ಅವರ ಡೈಲಾಗ್ಗಳನ್ನ ಕೇಳ್ಕೋಬೇಕು. ಅದನ್ನು ಮಾಡ್ಯುಲೇಷನ್ ಮಾಡುವಂತಹ ಮನಸ್ಸು ಅವರು ದೃಢವಾಗಿ ಇಟ್ಕೋಬೇಕು. ಇದನ್ನು ನಾನು ಮಾಡ್ತೀನಿ. ಆಮೇಲೆ ನೋಡಿ ಸರ್, ಇನ್ನೊಂದು ಜ್ಞಾಪಕ ಬರುತ್ತೆ, ನೀವು ಹೇಳಿದ ತಕ್ಷಣ ಸಿ ಅಶ್ವಥ್ ಅವರನ್ನ ಮೊದಲು ರಿಜೆಕ್ಟ್ ಮಾಡಿದ್ರಂತೆ, ನಿಮ್ಮ ಧ್ವನಿ ಚೆನ್ನಾಗಿಲ್ಲ ಅಂತ. ಅವ್ರನ್ನ ಅವರು ಚಾಲೆಂಜ್ ಆಗಿ ತಗೊಂಡು ಆ ಧ್ವನಿನಲ್ಲೇ ಎಲ್ಲರನ್ನ ಮೆಚ್ಚಿಸ್ತಾ ಬಂದರು. ಹಾಗೆ ನಾವು ಆ ಧ್ವನಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟರೆ ಖಂಡಿತ ಬಂದೇ ಬರುತ್ತೆ. ಸತತ ಪ್ರಯತ್ನ ಪಟ್ಟವರಿಗೆ ಖಂಡಿತ ಬರುತ್ತೆ. ಆ ಧ್ವನಿನ ಕರೆಕ್ಟಾಗಿ ಇಟ್ಕೊಂಡು ಮಾಡಬೇಕು ಅನ್ನೋ ಮನಸ್ಥಿತಿ ತಂದುಕೊಟ್ರೆ ಖಂಡಿತ ಆಗುತ್ತೆ. ಯಾಕಂದ್ರೆ ಆರಾಧ್ಯ ಅವರೇ, ಬೇರೆ ಎಲ್ಲಾ ಕಲಾವಿದರಿಗೆ ಇಮಿಟೇಟ್ ಮಾಡಬೇಡಿ ಅಂತ ಹೇಳ್ತೀವಿ, ಆದ್ರೆ ಮಿಮಿಕ್ರಿ ಆರ್ಟಿಸ್ಟ್ ಬಂದಾಗ ಇಮಿಟೇಟ್ ಮಾಡಿ ಅಂತ ಹೇಳ್ತೀವಿ. ಅದೇ ನಿಜವಾದ ಧರ್ಮ. ನಿಮ್ಮ ಕಲೆ ಏನಿದೆ ಅದನ್ನು ತೋರಿಸಿದಾಗ ನಾವು ತೋರಿಸ್ಲೇಬೇಕು, ಅದು ಇಲ್ಲಿ ಬರ್ತಕ್ಕಂಥದ್ದು. ಈಗ ಹೊಸ ವರ್ಷ ಬರ್ತಾ ಇದೆ ಆರಾಧ್ಯ ಅವರೇ, ಹೊಸ ವರ್ಷಕ್ಕೆ ನಿಮ್ಮದೇ ಮಿಮಿಕ್ರಿ ಸ್ಟೈಲ್ನಲ್ಲಿ ನಿಮಗೆ ಇಷ್ಟವಾದಂತಹ ಮಿಮಿಕ್ರಿ ಆರ್ಟಿಸ್ಟ್ ಆಗಿ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತೀರಾ? ಈ 25ನೇ ವರ್ಷ ಇವತ್ತು ಮುಗಿತಾ ಇದೆ. ಈ 2025 ಮುಗಿತಾ ಇದೆ. ನವ ವರ್ಷ ಏನು ನಮ್ಮ ಇಂಗ್ಲಿಷ್ನಲ್ಲಿ ಕರಿತೀವಿ 26ನೇ ವರ್ಷ. ನಮ್ಮ ಕನ್ನಡಿಗರಿಗೆ ಯುಗಾದಿ ಹೊಸ ವರ್ಷ ಆದರೂ ಕೂಡ ಸಾಧಾರಣವಾಗಿ ಎಲ್ಲ ಕಂಡುಕೊಳ್ಳೋದು 26ನೇ ವರ್ಷ ಅಂತ ಹೇಳ್ತಾ ಇದ್ದೀವಿ. 2026ನೇ ಇಸ್ವಿ ಹೊಸ ವರ್ಷ ಬರ್ತಾ ಇದೆ. ಎಲ್ರಿಗೂ ಶುಭಾಶಯ. ಎಲ್ರೂ 100 ಕಾಲ ಈ ಹೊಸ ವರ್ಷವನ್ನ ಅನುಭವಿಸಿ, ಇದರಲ್ಲಿ ಸುಖ ದುಃಖಗಳು ಏನೇ ಬಂದ್ರು ಅದನ್ನ ಸರಳವಾಗಿ ತಗೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಲಿ. ಈ ವರ್ಷ ಎಲ್ರಿಗೂ ಸುಖ, ಸಂತೋಷ, ನೆಮ್ಮದಿಯನ್ನ ಕರುಣಿಸ್ಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಎಲ್ರಿಗೂ ವಂದನೆಗಳು, ಧನ್ಯವಾದ. ಲಿಂಗರಾಧ್ಯ ಅವರೇ, ಈಗ ನಮ್ಮ ಆಕಾಶವಾಣಿ ಭದ್ರಾವತಿ ಕೇಳುಗರು ಸಿಕ್ಕಾಪಟ್ಟೆ ಇದ್ದಾರೆ. ಅವರು ಈ ಕಾರ್ಯಕ್ರಮವನ್ನ ಕೇಳಿ ಪ್ರೇರೇಪಣೆ ಪಡೆದು ನಿಮ್ಗೆ ಏನಾದ್ರೂ ಒಂದು ವೇದಿಕೆ ಕೊಡಬೇಕು ಅಥವಾ ನಿಮ್ಮ ಕಾರ್ಯಕ್ರಮನ ನೋಡಿ ಆನಂದಿಸಬೇಕು ಅಂತ ಏನಾದ್ರು ನಿಮಗೆ ಕರೆ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ಒಂದ್ಸರಿ ಹೇಳ್ಬಿಡ್ತೀರಾ? ಖಂಡಿತವಾಗಿ ಸರ್, ಖಂಡಿತ. ನನ್ನ ದೂರವಾಣಿ ಸಂಖ್ಯೆ ಕಾರ್ಯಕ್ರಮಕ್ಕಾಗಿ 9901352911 9901352911. ಆಯ್ತು ಲಿಂಗರಾಧ್ಯ ಅವರೇ, ಇಷ್ಟೊತ್ತು ತಾವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಒಂದು ಸಿಹಿ ಮತ್ತೆ ಕಹಿ ಘಟನೆಗಳನ್ನ ನಮ್ಮ ಕೇಳುಗರ ಜೊತೆ ಹಂಚಿಕೊಂಡು, ರಾಜ್ಕುಮಾರ್ ಇರಬಹುದು, ಶಂಕರ್ನಾಗ್ ಇರಬಹುದು, ಪ್ರಭಾಕರ್ ಅವ್ರು ಇರಬಹುದು, NS ರಾವ್, ಪುನೀತ್ ರಾಜ್ಕುಮಾರ್ ಹಾಗೂ ದಿನೇಶ್ ಬಾಲಕೃಷ್ಣ, ಈ ಎಲ್ಲ ಚಿತ್ರ ನಟರ ಅನುಕರಣೆಯನ್ನ, ಮಿಮಿಕ್ರಿಯನ್ನ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ರಿ. ಹಾಗಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಜೂನಿಯರ್ ಅಂಬರೀಷ್ ಎಂದೇ ಖ್ಯಾತಿ ಪಡೆದ ಗೋಣಿಬೀಡಿನ ಲಿಂಗಾರಾಧ್ಯ GS ಅವರೊಂದಿಗೆ ಆತ್ಮೀಯ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ನಂದಿನಿ ವೈಬಿ ಹಾಗೂ MK ಶಿವಕುಮಾರ್.